ಆಲಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಏನ್ ಬ್ರಹ್ಮಾಂಡ ಇದೆ ಇದರಲ್ಲಿ. ಇಡೀ ಕರ್ನಾಟಕದ ಕರುನಾಡಿನ ಕನ್ನಡಿಗರ ಸಂಪತ್ತೆಲ್ಲವೂ ಇದರಲ್ಲಿದೆ. ಕೊಳ್ಳೆ ಹೊಡ್ಕೊಂಬಂದ್ರೆ ಸಂಪತ್ನ ಕೊಳ್ಳೆ ಹೊಡ್ಕೊಂಡ್ ಬಂದಿಲ್ಲ, ನಾನು ಜನರಿಗೆ ತಿಳಿಸೋಕ್ಕೆ ಅಂತ ಸಂಪಾದಿಸ್ಕೊಂಡ್ ಬಂದಿದ್ದೀನಿ. ಇದರಲ್ಲಿ ಏನಿದೆ ಏನೇನು ಅಂತ ಅನ್ಬಾಕ್ಸ್ ಮಾಡಿ ನಿಮ್ಗೆ ಡೀಟೇಲ್ ವಿವರ ಹೇಳ್ತೀನಿ ಬನ್ನಿ. ಹಚ್ಚೇವು ಕನ್ನಡದ ದೀಪ. ಕಲಾ ಮಾಧ್ಯಮದ ವೀಕ್ಷಕರಿಗೆಲ್ರಿಗೂ ಸ್ವಾಗತ, ನಮಸ್ಕಾರ. ನಮಸ್ಕಾರ. ಪರಮ್ ಅವರು ಆಗ್ಲೇ ಹೇಳಿದ್ರು ನಾನು ಕರ್ನಾಟಕದ ಸಂಪತ್ತನ್ನ ತಗೊಂಬಂದಿದ್ದೀನಿ ಅಂತ ಹೇಳಿ. ಏನ್ ತಂದಿದ್ದಾರೆ ನನಗೋಸ್ಕರನ ಈ ಸಂಪತ್ತು? ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಏನಿದೆ ಅಂತ ನೋಡೇ ಬಿಡೋಣ. ಏನ್ ಸಂಪತ್ತು ತಂದಿದ್ದೀರಾ ನನಗೋಸ್ಕರ ತೋರಿಸಿ. ನೋಡ್ಸವೆ, ಸಂಪತ್ತು, ಒಂದು ನಾಡಿನ ಸಂಪತ್ತು ಅಂದರೆ ಬರೀ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಮಾತ್ರ ಅಲ್ಲ. ಆ ನಾಡಿನ ಕಲೆ, ಸಂಸ್ಕೃತಿ, ಸಾಹಿತ್ಯ, ಇತಿಹಾಸ, ಪರಂಪರೆ, ಅಲ್ಲಿನ ಜನಜೀವನ, ಅವರನ್ನು ಆಳಿದ ಅರಸರು, ಅವರ ಕಥೆ ಎಲ್ಲವೂ ಆ ನಾಡಿನ ಸಂಪತ್ತೇ. ಹೌದಾ? ಎಸ್. ಹಾಗಾಗಿ ನಾನೀಗ ತಂದಿರುವಂಥ ಈ ಸಂಪತ್ತು ಆ ರೀತಿಯ ಸಾಂಸ್ಕೃತಿಕ ಸಂಪತ್ತು. ಆ ವಜ್ರ, ಚಿನ್ನಕ್ಕಿಂತಲೂ ಬೆಲೆ ಬಾಳುವಂತಹ ಕರ್ನಾಟಕದ 2000 ವರ್ಷಗಳ ಸಾಂಸ್ಕೃತಿಕ ಸಂಪತ್ತು ನನ್ನ ಕೈಲಿದೆ. ಅಬ್ಬಾ, ತುಂಬ ದೊಡ್ಡ ಸಂಪತ್ತು, ಭಾರವಾಗಿದೆ ತುಂಬ ಸಂಪತ್ತು. ಆಮೇಲೆ ಈ ಸಂಪತ್ತು ಬರೀ ನಿನಗೋಸ್ಕರ ಅಲ್ಲ, ನನಗೋಸ್ಕರ ಮಾತ್ರ ಅಲ್ಲ, ಇದು ಇಡೀ ಕನ್ನಡಿಗ ಕರ್ನಾಟಕಕ್ಕೋಸ್ಕರ ತಂದಿರುವಂತಹ ಸಂಪತ್ತು. ಇದನ್ನು ಮೊದಲು ಅನ್ಬಾಕ್ಸ್ ಮಾಡಿ ಅವ್ರಿಗೆ ತೋರಿಸೋಣ, ಆಮೇಲೆ ಮುಂದಿನ ಕತೆ ಹೇಳೋಣ. ಎಸ್, ಬನ್ನಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ, ಆರಾಧಿಸುವೆ. ರಾಮ, ಇದೇ ನಾನು ಕನ್ನಡಿಗರಿಗೆಲ್ಲರಿಗೂ ಹೇಳಿದಂತಹ ಕರ್ನಾಟಕದ 2000 ವರ್ಷಗಳ ಸಂಪತ್ತು, ಸಾಂಸ್ಕೃತಿಕ ಸಂಪತ್ತು. ಎಸ್, ಬನ್ನಿ ಇದ್ರ ಬಗ್ಗೆ ವಿವರವಾಗಿ ನಿಮ್ಮ ಜೊತೆ ಮಾತಾಡ್ತೀವಿ. ಸ್ವಾಗತ ನಿಮಗೆ ಕನ್ನಡಿಗ ಕರ್ನಾಟಕ ಕಾರ್ಯಕ್ರಮದ ಮೊದಲ ಸಂಚಿಕೆಗೆ. ಏನಿದು ಎಪಿಗ್ರಾಫಿಯಾ ಕರ್ನಾಟಕ ಅಂದರೆ? ಎಪಿಗ್ರಾಫಿಯಾ ಕರ್ನಾಟಕ ಅಂದರೆ ಕರ್ನಾಟಕ ಶಾಸನಗಳ ಸಂಪುಟ ಅಂತ ಹೇಳಿ. ಎಪಿಗ್ರಾಫಿಯಾ ಅಂತಂದರೆ ಶಾಸನಗಳು ಅಂತ ಅರ್ಥ. ಎಪಿಗ್ರಾಫಿಯಾ ಕರ್ನಾಟಕ ಅಂತಂದರೆ ಕರ್ನಾಟಕದ ಶಾಸನಗಳ ಸಂಪುಟ. ಅಂದರೆ ಕರ್ನಾಟಕವನ್ನು ಆಳಿದಂತಹ ಅರಸು ಮನೆತನಗಳು ಅವರು ಹಾಕಿಸಿದಂತಹ ಬೇರೆ ಬೇರೆ ಭಾಗಗಳ ಶಾಸನಗಳು ಇರುವಂತಹ ಪುಸ್ತಕ ಇದು, ಎಪಿಗ್ರಾಫಿಯಾ ಕರ್ನಾಟಕ ಅಂತ ಹೇಳಿ ಈ ಪುಸ್ತಕ. ಓಕೆ, ಸಂಪತ್ತು ಅಂತ ಹೇಳಿದ್ರಲ್ಲ, ಹೆಂಗೆ ಸಂಪತ್ತಾಗುತ್ತೆ ಇದು? ತುಂಬ ಒಳ್ಳೆ ಪ್ರಶ್ನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರಳು ಅಂತ ಅದು ಮಾತು ಅಂಬೇಡ್ಕರ್ ಅವರು ಹೇಳಿದ್ದು. ಅಂದರೆ ನಮ್ಮ ಪೂರ್ವಜರು ಹೇಗಿದ್ದರು, ನಮ್ಮ ಹಿಂದಿನ ಸಮಾಜ ಹೇಗಿತ್ತು, ಸಂಸ್ಕೃತಿ ಹೇಗಿತ್ತು, ಆವತ್ತಿನ ಆಳರಸರ ರೀತಿ ನೀತಿಗಳು ಹೇಗಿತ್ತು, ಜನರ ಜೀವನ ಹೇಗಿತ್ತು, ಆವತ್ತಿನ ಆಚಾರ ವಿಚಾರ, ಆಹಾರ ಪದ್ಧತಿ ಎಲ್ಲವೂ ಹೇಗಿತ್ತು ಅಂತ ಗೊತ್ತಾದರೆ ನಾವು ಹೇಗೆ ಬದುಕ್ತಾ ಇದ್ದೀವಿ, ನಾವಿನ್ನೂ ಚೆನ್ನಾಗಿ ಬದುಕ್ಬೋದಾ, ಅಥವಾ ನಾವಿನ್ನೂ ಚೆನ್ನಾಗಿ ಬದುಕೋಕೆ ಏನೇನೆಲ್ಲ ಮಾಡಬಹುದು ಅಂತ ಅನ್ನೋದಕ್ಕೆ ಉತ್ತರ ಸಿಗೋಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಇಲ್ಲಿರುವಂತಹ ಈ ನಮ್ಮ ಕೈಲಿರುವಂತಹ 10 ಪುಸ್ತಕಗಳು, ಎಪಿಗ್ರಾಫಿಯಾ ಕರ್ನಾಟಕದ 25 ಪುಸ್ತಕಗಳು, ಒಟ್ಟವು 25 ಸಂಪುಟಗಳು. ಅವುಗಳಲ್ಲಿ 10 ಪುಸ್ತಕ ಮಾತ್ರ ನಾವು ತರಿಸಿರುವಂಥದ್ದು. ಯಾಕಂದ್ರೆ ನಮ್ಗೆ ಸಿಕ್ಕಿದ್ದೇ ಅಷ್ಟು 10 ಪುಸ್ತಕಗಳು, ಮಿಕ್ಕಿದಲ್ಲಿ ಔಟ್ ಆಫ್ ಪ್ರಿಂಟ್ ಇದೆ. ಸೊ ಹಾಗಾಗಿ ಈ ಪುಸ್ತಕಗಳಲ್ಲಿ ಇರುವಂಥದ್ದು ನಾನು ಆಗಲೇ ಹೇಳಿದಾಗೆ ನಮ್ಮನ್ನು, ಅಂದರೆ ಕರ್ನಾಟಕವನ್ನು, ಅದರಲ್ಲೂ ಭಾಳ ಮುಖ್ಯವಾಗಿ ಹಳೇ ಮೈಸೂರು ಭಾಗವನ್ನು ಆಳಿದಂತಹ ಆಳರಸರ ಹಾಕಿಸಿದಂಥ ಶಾಸನಗಳು, ಅವುಗಳನ್ನೆಲ್ಲ ಸೇರಿಸಿ ಮಾಡುವಂಥ ಪುಸ್ತಕ ಎಪಿಗ್ರಾಫಿಯಾ ಕರ್ನಾಟಕ. ಶಾಸನ ಅಂದರೆ? ಶಾಸನ ಅಂತಂದರೆ ಹೆಸರಲ್ಲೇ ಇದೆ. ಶಾಸನ ಅಂತಂದರೆ ಅಂದರೆ ಇವನು ಹೇಳಿದ್ದೇ ಶಾಸನ, ಮಾಡಿದ್ದೇ ಶಾಸನ ಅಂತ ಒಂದು ಆಡು ಮಾತಲ್ಲಿ ಇದೆಯಲ್ಲ. ಹಾಗಾಗಿ ಶಾಸನ ಅಂತಂದರೆ ಬರಹ, ಸಾಲು, ಆರ್ಡರ್, ಆಜ್ಞೆ ಅಂತ ಕರಿಬೋದು. ಈಗ ಉದಾಹರಣೆ ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ಈ ಮನೇಲಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ, ಕಲಾ ಮಾಧ್ಯಮದ ಈ ಮನೆಯಲ್ಲಿ ಒಂದು ಪುಟ್ಟ ಸ್ಟುಡಿಯೋ ಮಾಡ್ಕೊಂಡು. ಇದು ನಿನ್ನ ಸ್ವಂತದ್ದಲ್ವಾ? ಇದು ನಿನ್ನ ಸ್ವಂತದ್ದು ಅಂತ ಏನು ಸಾಕ್ಷಿ? ಅಂದ್ರೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲಿ ನಮ್ಮ ಹೆಸರಿರುತ್ತೆ. ಸಬ್ ರಿಜಿಸ್ಟ್ರಾರ್ ಪೇಪರ್ ಅಲ್ಲಿ ನಿನ್ನ ಹೆಸರು ಇರುತ್ತೆ, ನಿನ್ನ ಹೆಸರು ಬರ್ಕೊಟ್ಟಿರ್ತಾರೆ. ಸೊ ನಿನ್ನ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ ಪೇಪರ್, ಕರೆಕ್ಟಾ? ಅದ್ರ ಒಂದು 2 ವೀಲರ್ ಇದೆ ಅಲ್ವಾ, ಹೋಂಡಾ ಆಕ್ಟಿವ್ ಯಾವುದೋ, ಸೊ ಅದು ನಿಂದು ಅಂತ ಅನ್ನಕ್ಕೆ ಏನು ಸಾಕ್ಷಿ? ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬರೆದ ನಾವು ತಗೊಳಕ್ ಹೋದಾಗ ಇದು ಇವ್ರು ತಗೊಂಡಿದ್ದಾರೆ ಅಂತ RC ಕಾರ್ಡಲ್ಲಿ ಬರ್ಕೊಟ್ಟಿದ್ದಾರೆ. ಅದೇ ರೀತಿ ಶಾಸನಗಳು ಅಂತಂದ್ರೂ ಅವು ಆಜ್ಞೆಗಳು, ರಾಜಾಜ್ಞೆಗಳು ಬಹಳ ಮುಖ್ಯವಾಗಿ. ಜೊತೆಗೆ ಅವು ಆ ಕಾಲದ ದಾಖಲೆಗಳು, ಕಲ್ಲಿನ ಮೇಲೆ ಬರೆದಂತಹ ದಾಖಲೆಗಳು. ಈಗ ನಿನಗೆ RC ಕಾರ್ಡ್ ರೂಪದಲ್ಲಿ ಕೊಟ್ಟಿದ್ದಾರೆ, ಸಬ್ ರಿಜಿಸ್ಟರ್ ಪೇಪರ್ ಮೇಲೆ, ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ಟಿದ್ದಾರೆ. ಸೊ ಅವತ್ತಿಗೆ ಪೇಪರ್ ಇರಲಿಲ್ಲ, ಪೇಪರ್ ತಂತ್ರಜ್ಞಾನ ಇರಲಿಲ್ಲ. ಅವಾಗ ರಾಜ ಮಹಾರಾಜರು, ಆಳರಸರು ಏನು ಮಾಡ್ತಾ ಇದ್ರು, ಬಂಡೆಗಳ ಮೇಲೆ, ಕಲ್ಲುಗಳ ಮೇಲೆ, ಬೆಟ್ಟಗಳ ಮೇಲೆ ಅವರು ಒಂದು ಆಜ್ಞೆಗಳನ್ನು ಬರೆಸ್ತಾ ಇದ್ರು. ಈ ಥರ ಈ ದೇವಾಲಯಕ್ಕೆ ಈ ಭೂಮಿಯನ್ನು ದಾನ ಕೊಟ್ಟಿದ್ದೀವಿ, ಅಥವಾ ಈ ರಾಜ ಇಲ್ಲಿ ಆಳ್ತಿದ್ರು, ಈ ರಾಜ ಈ ದೇವಾಲಯ ಕಟ್ಟಿಸಿದ್ರು, ಅಥವಾ ಈ ರಾಜ ಈ ಜನರ ಉಪಯೋಗಕ್ಕೆ ಅಂತ ಇಲ್ಲಿ ಕೆರೆ ಕಟ್ಟಿಸ್ದ, ಈ ರಾಣಿ ತನ್ನ ಪತಿ ರಾಜನ ಹೆಸರಿನಲ್ಲಿ ಈ ಗುಡಿ ಕಟ್ಟಿಸಿದ್ಲು. ಸೊ ಈ ಥರ ಈ ಕಾಲುವೆ, ನೀರಾವರಿ ಕಾಲುವೆ ಈ ಕಾಲದಲ್ಲಿ ಮಾಡಲಾಯಿತು. ಸೊ ಈ ಥರದ್ದೆಲ್ಲ ಬರೆಸ್ತಿದ್ರು ಅವಾಗ. ಸೊ ಅದನ್ನು ಶಾಸನಗಳು ಅಂತ ಕರೆಯುವಂಥದ್ದು. ಅದು ಆ ಕಾಲದ ಡಾಕ್ಯುಮೆಂಟ್ಸ್,
ಕಲ್ಲಿನ ಮೇಲೆ ಬರೆದಂಥ ಡಾಕ್ಯುಮೆಂಟ್ಸ್ ಅಂತ ಕರಿಬೋದು. ಸೊ ಅವೆಲ್ಲವೂ ಈಗ ನಮ್ಮ ಕೈಲಿದೆ. ಶಾಸನಗಳನ್ನು ಸೇರಿಸಿದ ಸಂಪುಟಕ್ಕೆ ಎಪಿಗ್ರಾಫಿಯ ಕರ್ನಾಟಕ ಅಂತ ಹೆಸರಿಟ್ರು. ಮಾಡಿದ್ಯಾರು? ಯಾರು? BL ರೈಸ್ ಅಂತನ್ನುವ ಮಹನೀಯ ಮಹಾನುಭಾವ. ನಾವು ಬಹಳ ತಂಪು ಹೊತ್ತಿನಲ್ಲಿ ನೆನೆಸ್ಕೊಳ್ಬೇಕಾದಂತಹ ಒಬ್ಬ ಬ್ರಿಟನ್ ಮೂಲದ, ಇಂಗ್ಲೆಂಡ್ ಮೂಲದ ಒಬ್ಬ ವ್ಯಕ್ತಿ, ಬ್ರಿಟಿಷ್ ವ್ಯಕ್ತಿ BL ರೈಸ್ ಅಥವಾ ಬೆಂಜಮಿನ್ ಲೂಯಿಸ್ ರೈಸ್. ಅಂದ್ರೆ ಇದನ್ನ ಮಾಡಿದವರು ನಮ್ಮ ಕರ್ನಾಟಕದವರಲ್ಲ ಅಲ್ಲ, ಅಂದ್ರೆ ಅವರು ಕನ್ನಡಿಗರೇ, ಕರ್ನಾಟಕದವರೇ ಆಗಿ ಹೋದ್ರು BL ರೈಸು. ಆದರೆ ಅವರು ಮೂಲ ಕರ್ನಾಟಕದವರಲ್ಲ, ಕನ್ನಡ ಮೂಲದವರಲ್ಲ, ಭಾರತದವರೇ ಅಲ್ಲ. ಅವರ ಮೂಲ ಇರೋದು ಇಂಗ್ಲೆಂಡ್ನಲ್ಲಿ. ಈ ಪುಸ್ತಕಗಳು ಸವಿತಾ ಆಗಲೇ ಕೇಳಿದಾಗೆ ಇಡೀ ಕರ್ನಾಟಕದ ಎಲ್ಲ ಶಾಸನಗಳನ್ನು ಒಳಗೊಂಡಿಲ್ಲ. ಹಳೆ ಮೈಸೂರು ಸಂಸ್ಥಾನ ಅಥವಾ ಓಲ್ಡ್ ಪ್ರಿನ್ಸ್ಲಿ ಸ್ಟೇಟ್ ಅಂತ ಏನಿತ್ತಲ್ಲ, ಅಂದರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾಪ್ರಭುಗಳು ಯಾವ ಭಾಗವನ್ನು ಆಳ್ತಿದ್ರಲ್ಲ ಆ ಭಾಗದ ಶಾಸನಗಳ ಸಂಪುಟ ಇವೆಲ್ಲವು. ಇಷ್ಟಿದಾವೆ? ಹೌದು, ಬರೀ ಈ ಕಡೆದು ಮಾತ್ರ? ಈ ಕಡೆದು ಮಾತ್ರ. ಮತ್ತು ಈಗ ನಮ್ಮ ಕೈಲಿರುವಂಥದ್ದು ಬರೀ 10 ಪುಸ್ತಕ, ಯಾಕಂದರೆ ಮಿಕ್ಕಿದ ಪುಸ್ತಕ ಎಲ್ಲ ಔಟ್ ಆಫ್ ಪ್ರಿಂಟ್ ಇದೆ. ಆದರೆ BL ರೈಸ್ ಅವರು ಮೊಟ್ಟ ಮೊದಲ ಬಾರಿಗೆ ಮಾಡಿದಂಥದ್ದು ಒಟ್ಟು 12 ಪುಸ್ತಕಗಳ ಸಂಪುಟ. ಅದರಲ್ಲಿ 2 ನಮ್ಗೆ ಸಿಕ್ಕೇ ಇಲ್ಲ. ಸೊ ಮಿಕ್ಕಿದು ಈಗ ಸ್ವತಂತ್ರ ನಂತರ ಕರ್ನಾಟಕ ಸರ್ಕಾರ ಮತ್ತು ಕನ್ನಡದ ಅನೇಕ ಸಂಶೋಧಕರು ಸೇರಿ ಮಾಡಿರುವಂಥದ್ದು ಒಟ್ಟು 25 ಸಂಪುಟಗಳು. ಅದರಲ್ಲಿ ಬಹಳಷ್ಟು ಔಟ್ ಆಫ್ ಪ್ರಿಂಟು ನಮಗೆ ಸಿಕ್ಕಿರೋದು 10 ಪುಸ್ತಕ. ನಾವು ಮೈಸೂರು ವಿಶ್ವವಿದ್ಯಾಲಯದಿಂದ ತರಿಸಿದ್ದೀವಿ ಅದನ್ನು. ಹಳೆ ಮೈಸೂರು ಭಾಗ ಅಥವಾ ಓಲ್ಡ್ ಪ್ರಿನ್ಸ್ಲಿ ಸ್ಟೇಟ್, ಆ ಭಾಗದ ಪೂರ್ತಿ ಓಡಾಡಿ ಸಂಗ್ರಹಿಸಿದಂಥ ಸುಮಾರು 9,000 ಶಾಸನಗಳ ಸಂಪುಟ ಒರಿಜಿನಲಿ ಈ ಎಪಿಗ್ರಾಫಿಯ ಕರ್ನಾಟಕ. 9,000 ಶಾಸನಗಳು? ಹೌದು ಹೌದು. ನಂತರ ಅದು ಎಕ್ಸಾಕ್ಟ್ ನಂಬರ್ ಕೂಡ ಇದೆ, ನಾನು ನಿಮಗೆ ಹೇಳಬಲ್ಲೆ. 8,869 ಶಾಸನಗಳ ಸಂಪುಟ ಒರಿಜಿನಲಿ ರೆಡಿಯಾಗಿದ್ದಂಥದ್ದು ಎಪಿಗ್ರಾಫಿಯ ಕರ್ನಾಟಕ. ನಂಗೆ ವಿಚಿತ್ರ ಅನಿಸ್ತಿದೆ, ಅಂದ್ರೆ ಒಬ್ಬ ಬ್ರಿಟನ್ ವ್ಯಕ್ತಿಗೆ ಕರ್ನಾಟಕದ ಬಗ್ಗೆ ಆಸಕ್ತಿ ಬಂದು ಇಷ್ಟೆಲ್ಲ ಶಾಸನಗಳನ್ನ ಸ್ಟಡಿ ಮಾಡಿ ಬರೆದು ಇಡುವಂತದ್ದು ಎಂತ ಅದ್ಭುತ ಅಲ್ವಾ? ಖಂಡಿತ ಹೌದು. ರೈಸ್ ಅವರೇ, ನಿಮ್ಗೆ ದೊಡ್ಡ ನಮಸ್ಕಾರ. ಖಂಡಿತ ನಮಸ್ಕಾರ. ಬಹಳ ತಂಪು ಹೊತ್ತಲ್ಲಿ ನಾವು ನೆನೆಸ್ಕೋಬೇಕಾದಂತ ಹೆಸರು ಅದೇ ನಮ್ಮ BL ರೈಸ್. ಆ ಕಾಲದ ಬ್ರಿಟನ್ ವ್ಯಕ್ತಿ ನಮಗೆ ಸಂಪತ್ತುಗಳನ್ನ ಬಿಟ್ಟು ಹೋಗಿದ್ದಾರೆ. ಖಂಡಿತ ಹೌದು. BL ರೈಸ್ ಅವ್ರ ಬಗ್ಗೆ ತಮಗೆ ಹೇಳಬೇಕು ಅಂತಂದ್ರೆ, BL ರೈಸ್ ನಾನು ಆಗ್ಲೇ ಹೇಳಿದಾಗೆ ಮೂಲತಃ ಕನ್ನಡದವರಲ್ಲ, ಭಾರತದವರಲ್ಲ. ಬ್ರಿಟಿಷ್ನವರು ನಮ್ಮನ್ನು ಆಳ್ತಿದ್ದ ಕಾಲದಲ್ಲಿ BL ರೈಸ್ ಅವರ ತಂದೆ ಭಾರತಕ್ಕೆ ಬರ್ತಾರೆ ಪಾದ್ರಿಯಾಗಿ, ಇಲ್ಲಿ ಒಂದಷ್ಟು ಧರ್ಮ ಪ್ರಚಾರದ ಕೆಲಸಕ್ಕೆ ಅಂತ ಹೇಳಿ. ಹಾಗೆ ಬಂದಂತಹ BL ರೈಸ್ ಅವರ ತಂದೆಗೆ ಹುಟ್ಟಿದವರೇ BL ರೈಸ್. ಅದು ಬೆಂಗಳೂರಿನಲ್ಲೇ ಹುಟ್ಟುತ್ತಾರೆ. ಹೌದು, ಕನ್ನಡದ ಕುಡಿನೇ ಅಂತ. ಸೊ BL ರೈಸ್ ಹುಟ್ಟಿದ ಬೆಂಗಳೂರು. ನೋಡಿ ಎಂಥ ರೋಚಕವಾದ ವಿಚಾರ. ಇಲ್ಲಿ ಹುಟ್ಟುತ್ತಾರೆ 1837 ಜುಲೈ 17, ಈ ತಿಂಗಳು, ಈ ವರ್ಷ ಅವ್ರು ಹುಟ್ಟಿದ್ದು, BL ರೈಸ್ ಅವ್ರು ಹುಟ್ಟಿದ್ದು. ಮೂಲ ಪ್ರಾಥಮಿಕ ಶಿಕ್ಷಣ ಎಲ್ಲ ಬೆಂಗಳೂರಿನಲ್ಲೇ ಮುಗಿಸ್ತಾರೆ. ಆದರೆ ಉನ್ನತ ವ್ಯಾಸಂಗಕ್ಕೆ ಅಂತ ಹೇಳಿ BL ರೈಸ್ ಅವರು ಮತ್ತೆ ವಾಪಸ್ಸು ಅವರ ಮೂಲ ಊರು ಲಂಡನಿಗೆ ಹೋಗ್ತಾರೆ. ಅಲ್ಲಿ ಡಿಗ್ರಿ ಮುಗಿಸ್ತಾರೆ, ಪದವಿ ಮುಗಿಸಿ ಅವರು ವಾಪಸ್ ಬರ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, BL ರೈಸ್ ಅವರು ಏನು ಓದಿದ್ರು ಡಿಗ್ರಿನಲ್ಲಿ ಅಂತ. ನೋಡಿ, 1850 ಕಾಲಮಾನದಲ್ಲೇ, ಅಂದರೆ ಅವರು ಡಿಗ್ರಿ ಓದೋ ಕಾಲಮಾನದಲ್ಲಿ ಎಂಥ ವಿಶೇಷವಾದ ಕೋರ್ಸ್ ಅದು ಅಂತಂದರೆ, ಭಾಷೆ, ಸಾಹಿತ್ಯ ಮತ್ತು ಗಣಿತ, ಈ ಕಾಂಬಿನೇಷನ್ ಇರುವಂತಹ ಸಬ್ಜೆಕ್ಟ್ ಅವ್ರು ಓದಿದ್ದು. ಹೌದಾ? ಹೌದು. ಇವಾಗಲೂ ಇಲ್ಲ ಕಾಂಬಿನೇಷನ್? ಈಗ ಕೆಲವು ವಿಶ್ವವಿದ್ಯಾಲಯ, ಡೀಮ್ಡ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿಗಳು ಇಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದಾರೆ. ಅಂದರೆ ಮಲ್ಟಿ ಡಿಸಿಪ್ಲಿನರಿ. ನೀವು MSc ಮಾಡ್ತಿದ್ರೆ ಲಿಟ್ರೇಚರ್ ಓದೋಕ್ಕೆ ಅವಕಾಶ ಇದೆ, ಅಥವಾ ಯಾವುದೋ ಒಂದು ಕೋರ್ಸ್ ಸೈನ್ಸ್ ಮಾಡ್ತಿದ್ರೆ ಯಾವುದೋ ಒಂದು ಬೇರೆ ಇನ್ನೊಂದು ಕೋರ್ಸು, ಆರ್ಟ್ಸ್ ಕೋರ್ಸ್ ಮಾಡೋಕ್ಕೆ ಅವಕಾಶ ಇದೆ ಇತ್ಯಾದಿ. ಆದರೆ 1850 ಹೊತ್ತಿಗೆ BL ರೈಸ್ ಅವರು ಭಾಷೆ, ಸಾಹಿತ್ಯ ಮತ್ತು ಗಣಿತ, ನೋಡಿ ಈ ಕಾಂಬಿನೇಷನ್ ತೊಗೊಂಡು ಓದ್ತಾರೆ. ಓದಿ ತುಂಬ ದೊಡ್ಡ ಒಂದು ಪದವಿಯನ್ನು ಮುಗಿಸಿ ವಾಪಸ್ಸು ಭಾರತಕ್ಕೆ ಬರ್ತಾರೆ. ಬಂದು ಇಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ. ಎಲ್ಲಿ? ಹೌದು, ಬೆಂಗಳೂರಿನ ಸೆಂಟ್ರಲ್ ಕಾಲೇಜು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಇದೆಯಲ್ಲ, ನಮ್ಮ ಕಾವೇರಿ ಭವನದ ಹತ್ರ ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಏನಿದೆಯಲ್ಲ, ಬೆಂಗಳೂರು ವಿಶ್ವವಿದ್ಯಾಲಯ ಓಲ್ಡ್ ಕ್ಯಾಂಪಸ್, ನಮ್ಮ ಹೈಕೋರ್ಟ್ ಎದುರುಗಡೆ ಇರುವಂಥದ್ದು, ಆ ಕಾಲೇಜಿನ, ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಪ್ರಾಂಶುಪಾಲರಾಗ್ತಾರೆ BL ರೈಸ್ ಅವರು. ಆ ಕಾಲೇಜ್ ಪ್ರಿನ್ಸಿಪಾಲ್ ಅವರು. ಅಂದರೆ BL ರೈಸ್ ಮೊಟ್ಟ ಮೊದಲು ತಮ್ಮ ವೃತ್ತಿ ಶುರು ಮಾಡಿದ್ದು ಬೆಂಗಳೂರಿನಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ. ಸರಿ. ಆನಂತರ ಅವ್ರನ್ನ ಕೊಡಗುಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕೊಡಗು ಮತ್ತು ಮೈಸೂರು ಭಾಗದ ಶಿಕ್ಷಣ ಇಲಾಖೆಯ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆದರೆ BL ರೈಸ್ ಅವರಲ್ಲಿದ್ದಂತಹ ಒಂದು ವಿಶೇಷವಾದ ಆಸಕ್ತಿ ಏನು ಅಂತಂದರೆ, ಅವರು ಕೆಲಸ ಮಾಡ್ತಿದ್ದ ಶಿಕ್ಷಣ ಇಲಾಖೆಯಲ್ಲಾದರೂ ಕೂಡ ಅವರಿಗೆ ಕರ್ನಾಟಕದ ಇತಿಹಾಸ, ಪರಂಪರೆ, ಹಳೆಯದನ್ನು ಹುಡುಕುವ ಅಭ್ಯಾಸ ಮತ್ತು ತುಂಬ ಕುತೂಹಲ ಇರುತ್ತೆ ಅದ್ರ ಬಗ್ಗೆ.
ಇದನ್ನು ಗಮನಿಸುತ್ತೆ ಬ್ರಿಟಿಷ್ ಸರ್ಕಾರ, ಆಗ ಆಳ್ತಿದ್ದಂಥ ಬ್ರಿಟಿಷ್ ಸರ್ಕಾರ. ಇವ್ರನ್ನ ಇಷ್ಟು ಆಸಕ್ತಿ ಇದೆಯಲ್ಲ, ನಾವ್ಯಾಕೆ ಒಂದು ಕೆಲಸ ಮಾಡಬಾರ್ದು ಅಂತ ಹೇಳಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಪುರಾತತ್ವ ಇಲಾಖೆ ಅಂದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನ ಶುರು ಮಾಡುತ್ತೆ ಬ್ರಿಟಿಷ್ ಸರ್ಕಾರ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಫಸ್ಟ್ ಆವಾಗಲೇ ಶುರುವಾಗಿದ್ದು 1886 1886 ಅಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಶುರು ಆಯಿತು ನಮ್ಮ ಹಳೆ ಮೈಸೂರು ಭಾಗದಲ್ಲಿ. ಎಂಥ ಹೆಮ್ಮೆ ಪಡಬೇಕಾದಂಥ ವಿಷಯ. ಒಬ್ಬ ವ್ಯಕ್ತಿ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಒಬ್ಬ ಶಿಕ್ಷಣ ಇಲಾಖೆಯ ಅಧಿಕಾರಿಯ ಇತಿಹಾಸದ ಆಸಕ್ತಿಯನ್ನು ನೋಡಿ ಶುರುವಾಗಿದ್ದು ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್. ಇವತ್ತೇನು ನಾವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASI ಎಲ್ಲ ಕರಿತೀವಲ್ಲ, ಸೊ ಆ ರೀತಿ ಇಲ್ಲೂ ಕೂಡ ಶುರು ಆಯಿತು. ಹಾಗಾಗಿ ಆ ರೀತಿ ಇಲ್ಲಿ ಪುರಾತತ್ವ ಇಲಾಖೆಯನ್ನು ಶುರು ಮಾಡಿ ಅದಕ್ಕೆ ಮೊಟ್ಟ ಮೊದಲು ನಿರ್ದೇಶಕರನ್ನು ಮಾಡಿದ್ದು ಯಾರನ್ನ? BL ರೈಸ್ ಅವ್ರನ್ನ. BL ರೈಸ್ ಅವ್ರನ್ನ ನೋಡಿ, ಅವ್ರನ್ನ ಶಿಕ್ಷಣ ಇಲಾಖೆಯಿಂದ ಬಿಡಿಸಿ ಅವ್ರನ್ನ ಆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ. ಸರಿಯಾಗಿ 20 ವರ್ಷಗಳ ಕಾಲ ನಿರಂತರವಾಗಿ 1886ರಿಂದ 1906ರವರೆಗೂ BL ರೈಸ್ ಅವರು ಅದೇ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿದ್ದರು. ನಿರ್ದೇಶಕರು ಅಂದರೆ ತುಂಬ ಉನ್ನತವಾದ ಹುದ್ದೆ. AC ಆಫೀಸ್ಗಳಲ್ಲಿ ಒಳ್ಳೆಯದು ಭರ್ಜರಿ ಕಾರ್ನಲ್ಲಿ ಸರ್ಕಾರಿ ಅತಿಥಿ ಗೃಹ ಬಂಗ್ಲೆಗಳಲ್ಲಿ ಆರಾಮಿರ್ಬೋದಿತ್ತಲ್ಲ, ಆದರೆ ಅವ್ರು ಹಾಗಿರಲೇ ಇಲ್ಲ. ಅವರು BL ರೈಸ್ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದರು ಅಂದರೆ ಬಹುಶಃ ಇವತ್ತಿನ ಅಧಿಕಾರಿ ವರ್ಗಕ್ಕೂ ಕೂಡ ಇದೊಂದು ದೊಡ್ಡ ಪಾಠ. ಅಂದರೆ ಒಂದು ಅಧಿಕಾರ ಸಿಕ್ಕಿದ ಕೂಡಲೇ ಒಂದು ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡು ಆ ಚೇರಿಂದ ಆಚೆಗೆ ಎದ್ದು ಬರೋಲ್ಲ, ಸೊ ಅಥವಾ ಕೆಳಮಟ್ಟಕ್ಕೆ ಇಳಿಯೋದೇ ಇಲ್ಲ ಅಂತ ಅನ್ನೋ ಅನೇಕ ಅಧಿಕಾರಿಗಳಿಗೆ ಇದೊಂದು ಪಾಠ. BL ರೈಸ್ ಹಾಗೆ ಮಾಡೋದಿಲ್ಲ. ಅವರೇ ಸ್ವತಃ ಆ ಇಲಾಖೆಯ ಅಧಿಕಾರಿ, ಉನ್ನತ ಅಧಿಕಾರಿ, ನಿರ್ದೇಶಕರಾದರೂ ಕೂಡ ಅವ್ರಿಗೆ ಆಸಕ್ತಿ ಇತ್ತಲ್ಲ, ಶಾಸನಗಳನ್ನು ಹುಡುಕುವಂಥದ್ದು, ಬೇರೆ ಬೇರೆ ಇತಿಹಾಸವನ್ನು ಹುಡುಕುವಂಥದ್ದು. ಅವರು ಹಳೆ ಮೈಸೂರು ಪ್ರಾಂತ್ಯ ಸಂಸ್ಥಾನ ಅಥವಾ ಓಲ್ಡ್ ಪ್ರಿನ್ಸ್ಲಿ ಸ್ಟೇಟ್ನೆಲ್ಲ ಓಡಾಡ್ತಾರೆ. ಓಡಾಡಿ ಹಳ್ಳಿಗಳು, ಕಾಡು, ಮೇಡು, ಬೆಟ್ಟ, ಗುಡ್ಡ, ಬಂಡೆ, ನದಿ, ಸರೋವರ, ಕೆರೆ ಎಲ್ಲ ಕಡೆ ಅಲೆದು ಕಲ್ಲಿನ ಮೇಲೆ ಬರೆದಿದ್ದಂತಹ, ಯಾರದೋ ಮನೆ ಚಪ್ಪಡಿ ಕಲ್ಲಾಗಿದ್ದಂತಹ, ಯಾರದ್ದೋ ಮನೆಯ ತಾರಸಿಯಾಗಿದ್ದಂತಹ, ಯಾರದೋ ಮನೆಯಲ್ಲಿ ಗೌಪ್ಯವಾಗಿ ಬಿದ್ದಿದ್ದಂತಹ, ಎಲ್ಲೋ ಅನಾಥವಾಗಿ ಕೆರೆ ದಡ್ಡಾಡದಲ್ಲಿ ಬಿದ್ದಂತಹ, ಯಾವುದೋ ದೇವಸ್ಥಾನದ ಪಾಳು ಬಿದ್ದ ಗುಡಿಯಲ್ಲಿ ಬಿದ್ದಿದ್ದಂತಹ ಕಲ್ಲಿನ ಮೇಲೆ ಬರೆದಿದ್ದಂತಹ ಬರಹಗಳನ್ನೆಲ್ಲ ಹುಡುಕ್ತಾರೆ. ಎಲ್ಲವನ್ನ ಸಂಗ್ರಹಿಸ್ತಾರೆ. ನೆರಳಚ್ಚು ತೆಗೆಯುವಂಥದ್ದು ಅಂದರೆ ಇಂಕ್ನಿಂದ ಅದರ ಪ್ರತಿ ತೆಗೆಯುವಂಥ ಒಂದು ವಿಧಾನ ಇದೆ. ಒಂದು ಶಾಸನ, ಉದಾಹರಣೆಗೆ ಒಂದು ಬಂಡೆ ಮೇಲೆ ಒಂದು ಶಾಸನ ಹಾಕಿರ್ತಾರೆ. ಅದನ್ನು ಹೇಗೆ ಓದೋದು? ಈಗ ತಂದು ಅಲ್ಲೇ ಓದೋಕ್ಕಾಗಲ್ಲ, ಅದೇನೋ ಒಂಥರ ಬೇರೆ ಮಸ್ಕಾಗಿ ಕಾಣ್ತಿರುತ್ತೆ. ಅದನ್ನೊಂದು ಪ್ರಿಂಟ್ ತರಬೇಕಲ್ಲ. ಆಗೇನು ಫೋಟೋಗ್ರಾಫ್ ಇತ್ತಾ, ಸ್ಕ್ಯಾನಿಂಗ್ ಇತ್ತಾ, ಅಥವಾ ಏನು ಬೇರೆ AI ಇತ್ತಾ? ಹೇಗೆ ಪ್ರಿಂಟ್ ಮಾಡಬೇಕು, ಹೇಗೆ ಜೆರಾಕ್ಸ್ ಮಾಡಬೇಕು? ಅದಕ್ಕೆ ಏನು ಮಾಡ್ತಿದ್ರು, ಒಂದು ಹಾಳೆ ತೊಗೊಂಡು ಹಾಳೆಯನ್ನು ಅದ್ರ ಮೇಲೆ ಇಟ್ಟು ಇಂಕ್ ಹಾಕಿ ಆ ಹಾಳೆನ ಕಂಟಿಸಿ ಅದರ ಪ್ರಿಂಟ್ ತೊಗೊಂಡು ಬಂದು ನಾವು ಚಿಕ್ಕವರಿದ್ದಾಗ ಮಾಡ್ತಿದ್ವಿ. ಮಾಡಿ ತಂದು ಅದನ್ನು ಆಫೀಸಲ್ಲಿ ಕೂತು ದುರ್ಬಿನ್ನು ಅಂದರೆ ಬೂತ್ಗರಡಿ ಇಟ್ಕೊಂಡು ಅದನ್ನು ರಾತ್ರಿ ಇಡೀ ನೋಡ್ತಿದ್ರಂತೆ BL ರೈಸ್. ಆ ರೀತಿ ಮಾಡಿ ಸುಮಾರು 8896 ಹಳೆ ಮೈಸೂರು ಪ್ರಾಂತ್ಯದ ಶಾಸನಗಳನ್ನು ಸಂಗ್ರಹಿಸಿ ಅವುಗಳನ್ನು ಓದಿ ಅವುಗಳನ್ನು ದಾಖಲಿಸಿ, ಅಷ್ಟು ಮಾತ್ರ ಅಲ್ಲ, ಅವುಗಳ ಇಂಗ್ಲೀಷ್ ಅನುವಾದ ಮಾಡಿ ರೋಮನ್ ಲಿಪ್ಯಂತರ ಬರೆದು ನಮಗೆ ಕೊಟ್ಟು ಹೋದವರು. ಈ ರೀತಿ ಕೊಟ್ಟು ಹೋಗಿದ್ದು BL ರೈಸ್, ಬೆಂಜಮಿನ್ ಲೂಯಿಸ್ ರೈಸ್ ಅವರು. ಪ್ರಾತಸ್ಮರಣೀಯ ಕನ್ನಡಿಗ ಅಂತ ಹೇಳೋದು ನನಗೆ ಹೆಮ್ಮೆ ಆಗುತ್ತೆ. ನಮ್ಮ ಆಸಕ್ತಿ ಇದ್ರೆ ನಾವು ಚಿಕ್ಕವರಿದ್ದಾಗಿಂದನೇ ಕಲ್ತ್ರೆ ಮಾತ್ರ ಅದ್ರ ಮೇಲೆ ಇದು ಬರುತ್ತೆ, ಅದ್ರ ಮೇಲೆ ಮಾಸ್ಟರ್ ಆಗ್ತೀವಿ ಅಂತಿರಲ್ಲ. ನಮ್ಗೆ ಆಸಕ್ತಿ ಇದ್ರೆ ಅದು ನಮ್ಗೆ ಏಜ್ ಆದ್ಮೇಲೆ, ಅಥವಾ ನೋಡಿ ಇವರು ಟೀಚರ್ ಆಗಿದ್ದವರು ಎಂಡ್ವರೆಗೂ ಟೀಚರ್ ಆಗೇ ಇರ್ಬೋದಾಗಿತ್ತು ಶಿಕ್ಷಣ ಇಲಾಖೆಯಲ್ಲಿ. ಅವ್ರು ನೆಕ್ಸ್ಟ್ ಡೆವಲಪ್ಮೆಂಟ್, ನೆಕ್ಸ್ಟ್ ಆಸಕ್ತಿ ತೋರಿಸಿದ ಮೇಲೆ ಅದು ಅವರ ನಿರ್ದೇಶಕರಾದ್ರು, ಅದು ಸ್ಟಡಿ ಮಾಡಿ ಇಷ್ಟು ಬುಕ್ಗಳನ್ನ ಹೊರತಂದ್ರಲ್ಲ. ಟೀಚರ್ ಆಗಿದವ್ರು ಇಷ್ಟೆಲ್ಲ ಮಾಡಕ್ ಅವಕಾಶನೇ ಇರಲ್ಲ, ಆಸಕ್ತಿ ಇಲ್ಲ ಅಂದ್ರೆ ನಿಜ. ಅಥವಾ ಅವರು ಉನ್ನತ ಹುದ್ದೆಯಲ್ಲಿದ್ರು ಆ ಕಾಲಕ್ಕೆ, ಅವರು ಶಿಕ್ಷಣ ಇಲಾಖೆಯಲ್ಲೇ ಏನೋ ಶಿಕ್ಷಣ ಇಲಾಖೆ ನಿರ್ದೇಶಕರು, ಕಮಿಷನರು ಆಗಿ ನಿವೃತ್ತರಾಗಿ ಒಳ್ಳೆ ಪೆನ್ಷನ್ ತಗೊಂಡು ಸೆಟ್ಲ್ ಆಗ್ಬೋದಿತ್ತು. ಆದರೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರಲ್ಲ ಅವರು. ನೀವು ಹೇಳಿದಾಗ ಆಸಕ್ತಿಯಿಂದ ಆ ಕ್ಷೇತ್ರದಲ್ಲಿ ಡಿಗ್ರಿ ಇಲ್ಲ ಅಂದ್ರೂ ಕೂಡ, ನೀನು ಹೇಳೋದಕ್ಕೆ ಹೇಳ್ತೀನಿ, ಇವತ್ತಿದೆ ಅಂದರೆ ಶಾಸನಶಾಸ್ತ್ರ ಅಂತ ಹೋಗಿದೆ, ಎಪಿಗ್ರಾಫಿಯ ಕೋರ್ಸ್ ಇದೆ ಈಗ, ಶಾಸನಶಾಸ್ತ್ರ ಅಂತಿದೆ. ಆದರೆ 1880-85 ಕಾಲಕ್ಕೆ ಬ್ರಿಟಿಷ್ ಭಾರತದಲ್ಲಿ, ಬ್ರಿಟಿಷ್ ಇಂಡಿಯಾದಲ್ಲಿ ಶಾಸನಶಾಸ್ತ್ರ ಕೋರ್ಸೇ ಇರಲಿಲ್ಲ, ಎಪಿಗ್ರಾಫಿಯ ಕೋರ್ಸೇ ಇರಲಿಲ್ಲ. ಆದರೆ ಅವರು ತಮ್ಮ ಸ್ವ ಆಸಕ್ತಿಯಿಂದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಹಳೆ ತೆಲುಗು, ಹೊಸ ತೆಲುಗು, ತಮಿಳು, ಸಂಸ್ಕೃತ ಇಷ್ಟು ಭಾಷೆಗಳನ್ನು ಅಭ್ಯಾಸ ಮಾಡ್ತಾರೆ. BL ರೈಸ್ ಅಭ್ಯಾಸ ಮಾಡಿ ತಾವೇ ಶಾಸನಗಳನ್ನು ಓದೋದು ಕಲಿತಾರೆ. ಇವತ್ತು ನೋಡಿ, ನಮಗೆ ಹಳೆಗನ್ನಡದ ಶಾಸನ ಯಾವುದೋ ಬಂಡೆ ಮೇಲೆ ಹಾಕಿರೋ ಓದೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ಅವರು ಅದನ್ನೆಲ್ಲ ಕಲಿತಾರೆ ಸ್ವತಃ ತಾವು. ಜೊತೆಗೆ ತಮ್ಮ ಜೊತೆಗೆ ಅನೇಕ ವಿದ್ವಾಂಸರನ್ನು ಇಟ್ಕೋತಾರೆ. ಆ ಕಾಲದ
ಅಂದರೆ ಸುಮಾರು 200 ವರ್ಷಗಳ ಹಿಂದಿನ ವಿದ್ವಾಂಸರನ್ನು ಇಟ್ಕೊಂಡು ಅವರಿಂದ ಅದನ್ನು ಓದಿಸೋಕ್ಕೆ ಪ್ರಯತ್ನ ಪಟ್ಟು ಅದನ್ನೆಲ್ಲ ಸಂಗ್ರಹಿಸಿದ್ರು BL ರೈಸ್ ಅವರು. BL ರೈಸ್ ಅವರೇ ಸರಿಸುಮಾರು 9,000 ಶಾಸನಗಳನ್ನು ಸಂಗ್ರಹಿಸಿದರು. ಆನಂತರ ಬಂದಂತಹ ಕನ್ನಡಿಗ ಸಂಶೋಧಕರು ಇನ್ನೊಂದು 4-5 ಸಾವಿರ ಶಾಸನಗಳನ್ನು ಹುಡುಕಿ ಸಂಪಾದಿಸಿದರು. ಎಲ್ಲವೂ ಸೇರಿ ಈಗ ಒಟ್ಟು ಇರುವಂತಹ ಎಪಿಗ್ರಾಫಿಯ ಕರ್ನಾಟಕದ ಒಟ್ಟು ಪುಸ್ತಕಗಳ ಸಂಪುಟಗಳು 25. ಅಂದ್ರೆ BL ರೈಸ್ ಅವ್ರು ಮಾಡಿರೋ ಸಂಪುಟದ ಹೆಸರು ಇಟ್ಕೊಂಡೇ ಕಂಟಿನ್ಯೂ ಮಾಡಿದ್ದಾರೆ. ಹೌದು, ಎಪಿಗ್ರಾಫಿಯ ಕರ್ನಾಟಕ. ಒಟ್ಟು ಆಮೇಲೆ ಅದಕ್ಕೆ BL ರೈಸ್ ಅವ್ರೇನು ಬೇರೆ ಏನಿರಲಿಲ್ಲ, BL ರೈಸ್ ಸಂಪಾದಿತ ಅಂತ ಏನಿರಲಿಲ್ಲ, ಅವರು ಎಪಿಗ್ರಾಫಿಯ ಕರ್ನಾಟಕ ಮಾಡಿಕೊಟ್ಟು ಹೋದ್ರು ಅವರು. ಸೊ ಆ ರೀತಿ ಈಗ ಒಟ್ಟು ಇರುವಂಥದ್ದು 25 ಸಂಪುಟಗಳು, 13,500 ಶಾಸನಗಳು ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಿದಂತಹ ಇದೆ. ಎಂಥ ರೋಚಕ ವಿಚಾರ ಅಲ್ವಾ? ಬರೇ ಹಳೆ ಮೈಸೂರು ಭಾಗಕ್ಕೆ, ಹಳೆ ಮೈಸೂರು ಭಾಗಕ್ಕೆ, ಇಡೀ ಕರ್ನಾಟಕದಲ್ಲ. ಅದ್ರಲ್ಲಿ ಉತ್ತರ ಕರ್ನಾಟಕ ಇಲ್ಲ, ಕಲ್ಯಾಣ ಕರ್ನಾಟಕ ಇಲ್ಲ, ಮುಂಬೈ ಕರ್ನಾಟಕ ಇಲ್ಲ. ಸೊ ಆ ಶಾಸನಗಳೆಲ್ಲಿದ್ದಾವೆ? ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್, ದಕ್ಷಿಣ ಭಾರತದ ಶಾಸನಗಳ ಸಂಪುಟ ಅಂತ ಒಂದು ಪುಸ್ತಕ ಇದೆ, ಸೆಟ್ ಇದೆ. ಅದನ್ನು ಕೂಡ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ಮಾಡಿಸಿರುವಂಥದ್ದು. ಆ ಪುಸ್ತಕಗಳು ಸುಮಾರು ಒಂದು 25 ಪುಸ್ತಕಗಳ ಕಟ್ಟದು ಅದರಲ್ಲಿದೆ. ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಪುಸ್ತಕದಲ್ಲಿ ಉದಾಹರಣೆಗೆ ಹಂಪಿ ಬಗ್ಗೆ ಬೇಕು, ಎಲ್ಲಿದೆ? ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿದೆ. ಇದರಲ್ಲಿಲ್ಲ, ಯಾಕಂದರೆ ಹಂಪಿ ಅವಾಗ ಹಳೆ ಮೈಸೂರು ಭಾಗಕ್ಕೆ ಸೇರ್ತಿರ್ಲಿಲ್ಲ. ಹಾಗಾಗಿ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿದ್ದಾವೆ. ಸೊ ಆ ಥರದ್ದು. ಈಗ ಬಳ್ಳಾರಿ ಬಗ್ಗೆ ತಿಳ್ಕೊಬೇಕು, ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿದ್ದಾವೆ. ಈಗ ಬೀದರ್ ಬಗ್ಗೆ ತಿಳ್ಕೊಬೇಕು ನೀವು, ಬೀದರ್ ಶಾಸನಗಳು ಮತ್ತು ಅವುಗಳ ಮಹತ್ವ, ಯಾವುದೊಂದು ಪರ್ಟಿಕ್ಯುಲರ್ ಶಾಸನ ಓದ್ಬೇಕು ನೀವು, ಇದೆ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸಲ್ಲಿ. ಇದು ಒಂದು. ಇನ್ನೊಂದು, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದವರು, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಿಮ್ಗೆ ಗೊತ್ತು, ನಮ್ಮ ಹಂಪಿನಲ್ಲಿದೆ. ಅದು ತುಂಬ ಕನ್ನಡಕ್ಕೋಸ್ಕರ, ಕನ್ನಡದ ಸಂಶೋಧನೆ, ಕನ್ನಡದ ಸಾಹಿತ್ಯ, ಕನ್ನಡಕ್ಕೋಸ್ಕರ ಕೆಲಸ ಮಾಡುವಂಥ ಸಂಸ್ಥೆ ಅದು. ಅವರು ಒಂದು ಕೆಲಸ ಮಾಡ್ತಾರೆ. ನಾವು ಹಂಪಿ ಮತ್ತು ಅದರ ಸುತ್ತಮುತ್ತ ಇರುವಂತಹ ಶಾಸನಗಳನ್ನು ನಾವ್ಯಾಕೆ ಒಂದು ಸೆಟ್ ಮಾಡಬಾರ್ದು ಅಂತ ಅವರು ಕೂಡ ಒಂದು ಪುಸ್ತಕ ಹೊರಡಿಸಿದ್ದಾರೆ. ಹಂಪಿಯ ಸಂಬಂಧಪಟ್ಟಂಥ ಶಾಸನಗಳ ಸಂಪುಟ ಅದು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟಗಳು ಅವು ಕೂಡ ಅನೇಕ ಸಂಪುಟಗಳಲ್ಲಿದ್ದಾವೆ. ಆದರೆ ದುರಾದೃಷ್ಟವಶಾತ್ ಯಾವ ಪುಸ್ತಕವೂ ಈಗ ಸಿಗೋದಿಲ್ಲ. ಎಲ್ಲವೂ ಔಟ್ ಆಫ್ ಪ್ರಿಂಟ್. ನೋಡಿ, ಈ ಪುಸ್ತಕಗಳು, ಇಷ್ಟು ಒಳ್ಳೆ ಪುಸ್ತಕಗಳು ನೋಡಿ, ಒಂದೊಂದು ಪುಸ್ತಕನೇ 1,000 ಪುಟ ಇದೆ. ಇವನ್ನ ಪ್ರಿಂಟ್ ಮಾಡೋಕ್ಕೆ ಎಷ್ಟು ಹಣ, ಆರ್ಥಿಕ ನೆರವು ಅವೆಲ್ಲ ಬೇಕಲ್ವ. ಸರ್ಕಾರಗಳು ಅದನ್ನು ಕೊಡ್ತಿಲ್ವೋ ಏನೋ ಗೊತ್ತಿಲ್ಲ. ಆ ಪುಸ್ತಕಗಳು ನಾಟ್ ಅವೈಲಬಲ್ ಫಾರ್ ಪೀಪಲ್. ಆದರೆ ನಾನು ಇಡೀ ಸೆಟ್ಟನ್ನು ಕೊಂಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಟ್ಟೆ, ಆದರೆ ಅವು ಯಾವೂ ಸಿಗ್ತಾ ಇಲ್ಲ. ಎಲ್ಲವೂ ಔಟ್ ಆಫ್ ರೀಚ್. ನಾನು ತುಂಬ ಪ್ರೊಫೆಸರ್ಸ್ನ, ಪ್ರಸಾರಾಂಗ ಎಲ್ಲರನ್ನೂ ಕೇಳಿದೆ, ಎಲ್ಲೂ ಸಿಗ್ತಾ ಇಲ್ಲ. ಮಾಡ್ಬೇಕಲ್ವಾ? ಈಗ ತುಂಬಾ ಚಿಕ್ಕವರಿಗೆಲ್ಲ ಆಸಕ್ತಿ ಬಂದ್ರೆ ಅದು ನೋಡ್ಬೇಕು ಅಂತಂದ್ರೆ ಇರ್ಲಿಲ್ಲ ಅಂದ್ರೆ ಉಪಯೋಗ ಇಲ್ಲ ಅದು ಮಾಡಿದ್ದನು. ನಿಜ. ಈ ಪುಸ್ತಕಗಳು ಈಗ ನಮ್ಮ ಕೈಲಿರುವಂತಹ BL ರೈಸ್ ಅವ್ರು ಮಾಡಿದಂತಹ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟಂತಹ ಈ ಎಪಿಗ್ರಾಫಿಯ ಕರ್ನಾಟಕದ ಪುಸ್ತಕಗಳು ಸಿಗ್ತಾ ಇಲ್ಲ. ಒಟ್ಟು 25 ಸಂಪುಟಗಳಿಗಿರುವಂಥದ್ದು. 25 ಸಂಪುಟ ಸಿಗ್ತಿರೋದೇ 10 ಪುಸ್ತಕ ಮಾತ್ರ. ನಾನು 10 ಪುಸ್ತಕ ಇದನ್ನು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ತರಿಸ್ಕೊಂಡೆ ಇದನ್ನು. ಯಾಕಂದರೆ ಇದರ ಪ್ರಕಾಶಕರು ಅವರೇ, ಮೈಸೂರು ವಿಶ್ವವಿದ್ಯಾಲಯದವರು. ಸೊ ಅಲ್ಲಿ ಸಿಗುತ್ತೆ. ನಾನು ಈ ಪುಸ್ತಕಗಳನ್ನು ತರಿಸ್ಕೊಂಡೆ. ಆನ್ಲೈನಲ್ಲಿ ಸಿಗಲ್ಲ, ಎಲ್ಲೂ ಸಿಗಲ್ಲ ಇದು. ಅಲ್ಲಿಗೆ ನಾನು ಮೈಸೂರಿಗೆ ಹೋಗ್ಲಿಕ್ಕಾಗಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾವಿಬ್ಬರು ಥ್ಯಾಂಕ್ಸ್ ಹೇಳೋಣ. ಯಾರಿಗೆ? ಶಿವು ಅವ್ರಿಗೆ. ಬರೀ ಶಿವು ಅಲ್ಲ, ಡಾಕ್ಟರ್ ಶಿವರಾಜ್ ಅವರಿಗೆ, ನಮ್ಮ ಗೆಳೆಯರವರು, ನಮ್ಮ ರಂಗಭೂಮಿ ಗೆಳೆಯರು. ಮೈಸೂರಿನ ಮಹಾರಾಣೀಸ್ ಕಾಲೇಜಿನಲ್ಲಿ ಮನಃಶಾಸ್ತ್ರದ ಪ್ರಾಧ್ಯಾಪಕರವರು. ಅವರು ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರು. ಅವರು ಮೈಸೂರಿನಲ್ಲಿರೋದ್ರಿಂದ ಅವ್ರಿಗೆ ಮನವಿ ಮಾಡಿಕೊಂಡೆ, ನನ್ನ ಆತ್ಮೀಯ ಗೆಳೆಯರು ಶಿವರೇ ಹೋಗಿ ತೊಗೊಂಬರ್ಬೋದು ಆ ಪುಸ್ತಕ ಅಂತ. ಅವರು ಕನ್ನಡ ಅಧ್ಯಯನ ಸಂಸ್ಥೆಗೆ ಹೋಗಿ ಈ ಪುಸ್ತಕಗಳನ್ನ ಹುಡುಕಿ ಅಲ್ಲಿ ತಗೊಂಡು, ಇದನ್ನು ಹೊರಕ್ಕಾಗಲ್ಲ, ತುಂಬ ಭಾರ ಇದೆ, ಅಲ್ಲಿ ಪೋಸ್ಟಿಗೆ ಹಾಕಿಸಿ ಬಂದರು. ಇಲ್ಲಿ ಬೆಂಗಳೂರು ನಮ್ಮ ಮನೆ ಹತ್ತಿರ ಪೋಸ್ಟ್ ಆಫೀಸಿಗೆ ಬಂತು. ನಾನು ಹೋಗಿ ತೊಗೊಂಬಂದು, ನೀವು ನೋಡಿದ್ದೀರಾ ಶಾರ್ಟು. ಸೊ ಆ ಥರದ ಪುಸ್ತಕ. ಆದರೆ ನಾನು ಹೇಳೋದೇನು ಅಂದರೆ, ಈ ಎಲ್ಲ ಪುಸ್ತಕ ಎಲ್ರಿಗೂ ಸಿಗಬೇಕು, ಎಲ್ರಿಗೂ ಸಿಗಬೇಕು, ಮತ್ತು ಎಲ್ಲರೂ ಮನೆಗಳಲ್ಲೂ ಇರಬೇಕು. ಇದೊಂದು ಪುಸ್ತಕ, ಇಡೀ ಸೆಟ್ಟು, ಕರ್ನಾಟಕದ ಅಷ್ಟು ಶಾಸನಗಳು. ನೋಡಿ, ಇಲ್ಲಿ ನಾನು BL ರೈಸ್ ಮಾಡಿದಂತಹ 12 ಸಂಪುಟ ಅನ್ನಲ್ಲ, ಯಾವ್ಯಾವುದು ಅಂತ ಮೊದಲು ನಿಮ್ಗೆ ಹೇಳ್ಬಿಡ್ತೀನಿ. ಆಮೇಲೆ ಅದರಲ್ಲಿ ಒಂದು 2-3 ನಿಮ್ಗೆ ರೋಚಕವಾದ ಶಾಸನ ಹೇಳ್ತೀನಿ. ಮೊದಲು BL ರೈಸ್ ಅವ್ರು ಮಾಡಿದೆ ಸಂಪುಟ ನಂಬರ್ 1 ಕೊಡಗು ಜಿಲ್ಲೆ ಶಾಸನಗಳು. 2 ಶ್ರವಣಬೆಳಗೊಳ ನಿಮ್ಗೆ ಗೊತ್ತದು ಜೈನ ಕಾಶಿ. ಯಾಕಂದರೆ ಅಲ್ಲಿ ಬಾಹುಬಲಿ ಮೂರ್ತಿ, ತುಂಬ ವಿಶ್ವಪ್ರಸಿದ್ಧ ಬಾಹುಬಲಿ ಮೂರ್ತಿ. ಜೊತೆಗೆ ಅಲ್ಲಿ ಅಶೋಕನ ವಂಶಸ್ಥರು, ಅಶೋಕನ ತಾತ ಚಂದ್ರಗುಪ್ತ ಮೌರ್ಯ ಬಂದಿದ್ದಂಥ ಜಾಗ, ಮತ್ತು ಚಂದ್ರಗುಪ್ತನ ಮೌರ್ಯನ ಧರ್ಮಗುರುಗಳು ಇದ್ದಂತಹ ಜಾಗ ಅದು, ಅಲ್ಲಿ ಬೆಟ್ಟಗಳು. ಸೊ ಆ ಶ್ರವಣಬೆಳಗೊಳ ಜೈನ ಶಾಸನಗಳದೇ ಒಂದು ಸಂಪುಟ ಇದೆ. ಆಮೇಲೆ 3ನೇದು ಮೈಸೂರು ಜಿಲ್ಲೆ ಶಾಸನ ಭಾಗ 1, 4ನೇದು ಮೈಸೂರು ಜಿಲ್ಲೆ ಶಾಸನ ಭಾಗ 2, 5ನೇದು ಹಾಸನ ಜಿಲ್ಲೆ ಶಾಸನಗಳು, 6ನೇದು ಕಡೂರು ಜಿಲ್ಲೆ ಶಾಸನಗಳು. ನೋಡಿ, ಭಾಳ ಮುಖ್ಯವಾದ ವಿಚಾರ. ಇವತ್ತು ಕಡೂರು ಒಂದು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಗೆ ಸೇರುತ್ತೆ, ಆದರೆ ಆವತ್ತಿಗೆ ಕಡೂರೇ ಜಿಲ್ಲೆ, ಚಿಕ್ಕಮಗಳೂರು ಒಂದು ತಾಲೂಕು. ಹೌದು, ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ 7ನೇದು ಶಿವಮೊಗ್ಗ ಜಿಲ್ಲೆ ಭಾಗ 1, 8ನೇದು ಶಿವಮೊಗ್ಗ ಜಿಲ್ಲೆ ಶಾಸನ ಭಾಗ 2, 9 ಬೆಂಗಳೂರು ಜಿಲ್ಲೆ ಶಾಸನಗಳಿರೋದು ಭಾಗ 9 ಎಪಿಗ್ರಾಫಿಯ ಕರ್ನಾಟಕ, ಬೆಂಗಳೂರು ಜಿಲ್ಲೆ ಶಾಸನಗಳಿದ್ದಾವೆ.
10 ಕೋಲಾರ ಜಿಲ್ಲೆ ಶಾಸನಗಳು, 11 ಚಿತ್ರದುರ್ಗ ಜಿಲ್ಲೆ ಶಾಸನ, 12 ತುಮಕೂರು ಜಿಲ್ಲೆ ಶಾಸನಗಳು. ಇದು 12 ಅವ್ರು ಮಾಡಿಕೊಟ್ರು, ಜಿಲ್ಲಾವಾರು ಮಾಡಿದ್ದಾರೆ. ಜಿಲ್ಲಾವಾರು ಮಾಡಿದ್ರು. ತುಂಬ ಸೈಂಟಿಫಿಕ್. ಮತ್ತು BL ರೈಸ್ ಅವ್ರಿಗೆ ನಾವು ಧನ್ಯವಾದ ಹೇಳಬೇಕಾಗಿರೋದು ಯಾಕೆ ಅಂತಂದರೆ, ಇಡೀ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಕನ್ನಡ ಅರಸರ ಶಾಸನಗಳನ್ನು ತುಂಬ ಸುವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಜೋಡಿಸಿ ಅವುಗಳ ಭಾಷಾಂತರ ಅನುವಾದವನ್ನು ಕೂಡ ಸೇರಿಸಿ ನಮ್ಮ ಕೈಗಿಟ್ಟು ಹೋದಂಥವರು BL ರೈಸ್ ಅಂತನ್ನುವ ಒಬ್ಬ ಮಹನೀಯ. ಇದರಲ್ಲಿರುವಂಥ ರೋಚಕ ಶಾಸನ ಯಾವುದು ಅಂತ ನಾನು ಯಾವ್ದು ತೊಗೊಳ್ಳಿ, ನಿನಗೆ ಯಾವ ಥರದ್ದು ಬೇಕು ನಿನಗೆ? ಒಂಥರ ವಿಷಯ ರೋಚಕವಾಗಿರುವಂಥದ್ದು ಯಾವ್ದಾರು ಇದೆಯಾ? ಹಳೆ ರಾಜ ಮಹಾರಾಜರ ಕಥೆಗಳು, ಅವರ ದಾಖಲೆಗಳು ಅಂದರೆ ರೋಚಕ. ಅದರಲ್ಲೂ ಸವಿತಾ ನಮ್ಮ ಪ್ರೇಕ್ಷಕರಿಗೆ ಇಷ್ಟ ಆಗಲಿ ಅಂತ ರೋಚಕವಾಗಿರೋದು ಕೇಳಿದಾಳೆ. ಹಾಗಾಗಿ ನಾನು ಭಾಳ ರೋಚಕವಾಗಿರೋಂಥದ್ದೇ ಹೇಳ್ತೀನಿ. ಯಾವುದು? ಹಾಸನಕ್ಕೆ ಹೋಗೋಣ. ಹಾಸನ? ನಮ್ಮ ಹಾಸನ ಜಿಲ್ಲೆ ಬೇಲೂರಿನ ಒಂದು ಶಾಸನಕ್ಕೆ ಹೋಗೋಣಂತೆ. ನನ್ನ ಹತ್ರ ಅದ್ರ ವಿವರ ಪೂರ್ತಿ ಇದೆ. ನಾವೆಲ್ಲರೂ ಹಾಸನಕ್ಕೆ ಹೋಗಿರ್ತೀವಿ, ಹಾಸನ ಜಿಲ್ಲೆ ಬೇಲೂರಿಗೆ ಹೋಗಿರ್ತೀವಿ. ಬೇಲೂರು ಚೆನ್ನಕೇಶವ ದೇವಾಲಯ, ವಿಶ್ವಪ್ರಸಿದ್ಧ ದೇವಾಲಯ ಬೇಲೂರು ಹಳೆಬೀಡು, ನಮ್ಮ ಹೊಯ್ಸಳರ ಕಾಲದ್ದು, ಸುಮಾರು 13ನೇ ಶತಮಾನದ ದೇವಾಲಯ. ಆದರೆ ಅಲ್ಲಿ ಹೋಗಿ ಅಲ್ಲಿರೋ ಶಿಲಾಬಾಲಿಕೆಯ ಕೆತ್ತನೆಗಳು, ಅದ್ಭುತವಾದ ದೇವಾಲಯ ಎಲ್ಲ ನೋಡಿ ಬಂದಿರ್ತೀವಿ. ಆದರೆ ಅಲ್ಲೊಂದು ಗರುಡಗಂಬ ಇದೆ. ಆ ದೇವಾಲಯದಲ್ಲಿ ಒಂದು ಗರುಡಗಂಬ. ಆ ಗರುಡಗಂಬದ ಮೇಲೆ ಒಂದು ಶಾಸನ ಇದೆ. ಆ ಶಾಸನ ಏನು ಹೇಳುತ್ತೆ ಅಂತಂದರೆ, ಒಬ್ಬ ದಂಡಾಧಿಕಾರಿ ಅಥವಾ ಒಬ್ಬ ಸೇನಾಧಿಪತಿ ತನ್ನ ದೊರೆಯ ಮೇಲಿನ ನಿಷ್ಠೆ, ಪ್ರೀತಿ, ಗೌರವಕ್ಕೋಸ್ಕರ ತನ್ನ ದೊರೆ ಹೊಯ್ಸಳರ 2ನೇ ವೀರ ಬಲ್ಲಾಳ ತೀರಿಕೊಂಡ ನಂತರ ಆತ ಅದೇ ಬೇಲೂರಿನ ಚೆನ್ನಕೇಶವ ದೇವಾಲಯಕ್ಕೆ ಬಂದು ಆ ದೇವಾಲಯದ ಮುಂದೆ ನಿಂತ್ಕೊಂಡು ತನ್ನ ಕತ್ತಿಯಿಂದ ಕುತ್ತಿಗೆಯನ್ನು ಕತ್ತರಿಸ್ಕೊಂಡು ತನ್ನ ರಾಜನಿಗೋಸ್ಕರ ಪ್ರಾಣ ಬಿಟ್ಟಂತಹ ನಿಷ್ಠೆ ಕಥೆಯನ್ನು ಹೇಳುತ್ತದೆ. ಖಂಡಿತ ಆ ಶಾಸನ ನಾನು ನಿಮಗೀಗ ಓದ್ತೀನಿ, 1-2 ಸಾಲ ಅದರದ್ದು. ಈ ಶಾಸನ ಇರುವಂಥದ್ದು BL ರೈಸ್ ಅವರು ಸಂಪಾದಿಸಿದ ಎಪಿಗ್ರಾಫಿಯ ಕರ್ನಾಟಕದ 5ನೇ ಸಂಪುಟ, ಬೇಲೂರು. ಚೆನ್ನಾಗಿ ಮಾಡ್ತಾರೆ BL ರೈಸ್ ಕೆಲಸನ ಅಂತ. ಯಾರು ಗೊತ್ತಾ? ಈ ಮಹಾನ್ ತ್ಯಾಗಿಯ ಹೆಸರು ಕುವರ ಲಕ್ಷ್ಮಣ ಅಂತ. ಆತನ ಹೆಸರು ಕುವರ ಲಕ್ಷ್ಮಣ ಅಂತ. ಆತನ ಪರಾಕ್ರಮ ಮತ್ತು ಆತನ ಮಡದಿ ಸುಗವೆಯ ಗುಣಗಾನ ಮತ್ತು ಅವರ ಸಾಮೂಹಿಕ ಬಲಿ, ಬರೀ ಆತ ಮಾತ್ರ ಸಾಯಲಿಲ್ಲ, ಅವರ ಸಾಮೂಹಿಕ ಬಲಿಯ ಕಥೆಯನ್ನು ವಿವರಿಸುವಂಥ ಕರುಣಾಜನಕ ಜೊತೆಗೆ ವೀರರಸದ ಶಾಸನ ಸವಿತಾ ಓದ್ತಾರೆ, ಅರ್ಥ ಆಮೇಲೆ ನಾನು ಹೇಳ್ತೀನಿ. ಶ್ರೀಮನ್ ಮಹಾಪ್ರಧಾನಂ ಬಾಹತರ ನಿಯೋಗಾಧಿಷ್ಠಾಯಕಂ ಅಂದ್ರೆ ಒಂದಿಷ್ಟು ಅದು ಆದ್ಮೇಲೆ ಎನೇಬಲ್ಡ್ ಅಂತ ಕೊಟ್ಟಿದ್ದಾರೆ. ಚುಕ್ಕಿ ಇದೆ, ಕೆಲವು ಅಕ್ಷರಗಳು ಮಾಸ್ ಹೋಗಿರ್ತವೆ. ಸೇನಾಧಿಪತಿ ಕುವರ ಲಕ್ಷ್ಮಣಂ ವೀರ ಬಲ್ಲಾಳ ದೇವಂಗೆ ಗರುಡನಾಗಿ ದೇವಲೋಕಕ್ಕೆ ಸಂದ ವಿವರಂ. ಸ್ವಸ್ತಿ ಶ್ರೀಮತು ಪ್ರತಾಪ ಚಕ್ರವರ್ತಿ ಹೊಯ್ಸಳ ವೀರ ಬಲ್ಲಾಳ ದೇವನು ಸುಖ ಸಂಕಥಾ ವಿನೋದದಿಂ ಪೃಥ್ವಿರಾಜ್ಯಂ ಗೆಯ್ಯುತ್ತಮಿರೆ ಆತನ ಪ್ರಾಣ ಸಮಾನನಪ್ಪ ತನು ಮನ ಧನವನ್ನೆಲ್ಲವಂ ರಾಜನಿಗೆ ಮುಡಿಪಾಗಿಟ್ಟಿದ್ದ ಕುವರ ಲಕ್ಷ್ಮಣನ ಕುಲವರ್ಣನೆ. ಹಂಗ್ ಮಾಡಿದನಲ್ಲ ಆ ಲಕ್ಷ್ಮಣ, ಅವನ ಕುಲವರ್ಣನೆ ಇವಾಗ ಹೇಳ್ತೀನಿ ವಂಶ ಎಂತದ್ದು ಅಂತ ಹೇಳ್ತೀನಿ ಅಂತ. ಧರೆಗೆಸೆವ ಹೊಯ್ಸಳೇಂದ್ರನ ನರನಾಥನ ಪ್ರಾಣಲಿಂಗವೆನಿಸಿದ ಲಕ್ಷ್ಮವಂ ನೆರೆನಂಬಿದ ಭೃತ್ಯರೊಳಗೆ ಕರಮತಿಶಯ ನೆನೆಸಿ ನೆಗಳ್ದಿನತಿ ಧೀಮಂತಂ. ಮತ್ತು ಶಾಸನದ ಕೊನೆ ಭಾಗಕ್ಕೆ ಬರೋಣಂತೆ. ಅಂದ್ರೆ ಆತನ ಬಲಿ, ಆತ ಹೇಗೆ ತನ್ನ ಪ್ರಾಣವನ್ನು ಆಹುತಿ ಕೊಟ್ಟ ಅಂತ ಅನ್ನೋದು. ರಾಜಮಂ ವೀರ ಬಲ್ಲಾಳ ದೇವಂ ಸುರಲೋಕಕ್ಕೆ ವಿಜಯಂಗೈದೊಡೆ ತಾಂ ಮುನ್ನವೇ ಕಟ್ಟಿದ ಭಾಷೆಯಂ ಮರೆಯದೆ ಕುವರ ಲಕ್ಷ್ಮಣಂ ತನ್ನ ಮನದರಸಿ ಸುಗವ್ಯೆಯರಸಿಯೊಡನೆ ತನ್ನ 1000 ಭಟರುಂ ಒಡನೆ ಸಾಹಸದಿಂ ಕಲಿಬಲ್ಲಾಳನ ಬೆನ್ನ ಹಿಂದೆ ದೇವಲೋಕಕ್ಕೆ ಪಯಣ ಬೆಳೆಸಿದಂ. ತಂತಮ್ಮ ಕತ್ತಿಗಳಿಂ ತಂತಮ್ಮ ಶಿರವನೇ ಹರಿದು ಕೇಶವನ ಮುನ್ನ ನಿಂದು ಪ್ರಾಣಾರ್ಪಣಗೈದರ್. ಈ ಗರುಡಗಂಬಮಂ ಅಚಂತ್ರಾರ್ಕಂ ನಿಲ್ಲಿಸಿದರ್. ಎಂಥ ರೋಚಕ ಅಂದರೆ ಸ್ನೇಹಿತರೆ, ಇದ್ರ ಕಥೆ ನಿಮ್ಗೆ ಹೇಳ್ತೀನಿ. ಅದ್ರ ಮೊದಲು ಹೊಯ್ಸಳರ ಕಾಲದಲ್ಲಿ ಹೊಯ್ಸಳ ಅರಸರ ಅಂಗರಕ್ಷಕ ಪಡೆ ಇರ್ತಾ ಇತ್ತು. ಅವ್ರನ್ನ ಗರುಡರು ಅಥವಾ ಲೆಂಕರು ಅಂತ ಕರಿತಿದ್ರಂತೆ. ಅವರ ಒಡಂಬಡಿಕೆ ಹೇಗಿರ್ತಿತ್ತು ಅಂತಂದರೆ, ರಾಜನ ಅಂಗರಕ್ಷಕ ಪಡೆ ಅಂದರೆ ಖಾಸಗಿ ಅಂಗರಕ್ಷಕ ಪಡೆ, ಅದು ರಾಜ ಆತನ ಪ್ರಾಣವನ್ನು ಕಾಪಾಡುವಂಥದ್ದು, ರಾಜನಿಗೆ ಏನೂ ಆಗದೆ ಕಾಪಾಡೋದು ಅವ್ರ ಕೆಲಸ ಆಗಿತ್ತು. ಗರುಡರು ಅಥವಾ ಲೆಂಕರದ್ದು. ರಾಜ ಏನಾದರೂ ಒಂದು ವೇಳೆ ಮಡಿದರೆ, ಯುದ್ಧದಲ್ಲೋ ಸಹಜ ಸಾವು ಅಥವಾ ಏನೋ ಆಗಿ ಮಡಿದರೆ, ರಾಜ ಸತ್ತ ತಕ್ಷಣ ಇವರು ತಮ್ಮ ಪ್ರಾಣವನ್ನು ಕೊಟ್ಕೋಬೇಕಾಗಿತ್ತು, ಸಾಯಬೇಕಾಗಿತ್ತು. ಅದೇ ಅಗ್ರಿಮೆಂಟ್ ಆಗಿರ್ತಿತ್ತು ಅಂತ ಆ ಶಾಸನ ಹೇಳುತ್ತೆ, ನಾ ಹೇಳ್ತಾ ಇಲ್ಲ. ಲೆಂಕರು ಅಥವಾ ಗರುಡರು ಸಾಯಬೇಕಾಗಿತ್ತು, ಅವ್ರು ಆ ಥರದ್ದು. ಆದರೆ ರಾಜ ಸತ್ತ ಮೇಲೆ ಇವರು ನಾನು ಸಾಯಲ್ಲ ಅಂತ ಹೇಳಕ್ಕೆ ಹೋಗಿಲ್ಲ ನೋಡಿ. ಇವರು ಯಾರು? ಕುವರ ಲಕ್ಷ್ಮಣ ಆ ರೀತಿ ಹೊಯ್ಸಳರ ಪ್ರಸಿದ್ಧ ದೊರೆ, 2ನೇ ವೀರ ಬಲ್ಲಾಳನ ಅಂಗರಕ್ಷಕ. ಆತ 2ನೇ ವೀರ ಬಲ್ಲಾಳ ಸತ್ತ ನಂತರ ಆತನ 1000 ಜನ ಲೆಂಕರು ಅಂದರೆ ಆ ಪಡೆ ಇತ್ತಲ್ಲ,
ಆ 1000 ಜನ ಪಡೆ ಮತ್ತು ತಾನೇ ಮುಖ್ಯಸ್ಥ ನಿಂತು ಎಲ್ಲರೂ ಬಂದು ನಿಂತುಕೊಂಡು ಬೇಲೂರು ಚೆನ್ನಕೇಶವ ದೇವಾಲಯ, ಅದೇ ಹೇಳೋದು ಕೇಶವಂ ಮುಂದೆ, ಅಂದರೆ ಕೇಶವ ಅಂದರೆ ಚೆನ್ನಕೇಶವ, ಕೇಶವಂ ಮುಂದೆ ಆ ದೇವಾಲಯದ ಮುಂದೆ ನಿಂತ್ಕೊಂಡು ಎಲ್ಲರೂ, ನೀವು ಊಹಿಸ್ಕೊಳ್ಳಿ 1000 ಜನ ತಮ್ಮ ಕತ್ತಿಗಳನ್ನು ಹಿಡ್ಕೊಂಡು ಬೇಲೂರು ಚೆನ್ನಕೇಶವ ದೇವಾಲಯದ ಮುಂದೆ ನಿಂತ್ಕೊಂಡು ಎಲ್ಲರೂ ಒಂದೇ ಸಲ ತಮ್ಮ ಕತ್ತನ್ನು ಕತ್ತರಿಸ್ಕೊಂಡು ಅಲ್ಲಿ ಸತ್ರು ಅಂತಂದರೆ ಹೇಗಿತ್ತು ಯೋಚನೆ ಮಾಡಿ. ಅದು ನಿಜವಾದ ಇತಿಹಾಸ, ಯಾವುದನ್ನು ಹೇಳ್ತಿಲ್ಲ, ಎಲ್ಲವೂ ದಾಖಲಿತ ಇತಿಹಾಸ. ಇದನ್ನು ಮುಂದೆ ಬಂದಂಥ ಅರಸರು ಆತನ ವೀರಾವೇಶವನ್ನು ಮತ್ತು ಆತನ ಸ್ವಾಮಿ ನಿಷ್ಠೆಯನ್ನು ಮೆಚ್ಚಿ ಹಾಕಿಸಿರುವಂತಹ ವೀರಗಲ್ಲಿನ ಶಾಸನ. ಅಷ್ಟು ಮಾತ್ರ ಅಲ್ಲ, ಅದಿನ್ನು ಮುಂದುವರಿಯುತ್ತೆ. ಆತನ ಪತ್ನಿ ಸುಗವೆ ಬಗ್ಗೆನೂ ನಿಮ್ಗೆ ಹೇಳಬೇಕು. ಆತನ ಪತ್ನಿ ಸುಗವೆ ಕುವರ ಲಕ್ಷ್ಮಣ ಹೆಂಡತಿ, ಆಕೆ ಕೂಡ ಕುತ್ತಿಗೆ ಕತ್ತರಿಸ್ಕೊಡ್ತಾಳೆ ತಾನೇ ಸೆಲ್ಫ್. ಸೊ ಆ ಥರದ ಒಂದು ಘಟನೆ 1220ರಲ್ಲಿ, ಅಂದರೆ ಈಗ ನಾವು ಕೂತಿರುವಂಥದ್ದು 2026ರಲ್ಲಿ, 1220 ಅಂದರೆ 800 ವರ್ಷಗಳ ಹಿಂದೆ ನಡೆದಿರುವಂತಹ ಕರ್ನಾಟಕದ ಒಂದು ಏನಂತಾರೆ ಒಂದು ರೋಚಕವಾದಂಥ ಇತಿಹಾಸ. ಆವತ್ತಿನ ಬದುಕು ಹೇಗಿತ್ತು ಅಂತ ನೀವು ಕೇಳಿದಿರ. ಶಾಸನ ಯಾಕೆ ಬೇಕು ಅಂತ, ಆವತ್ತು ಹೇಗಿತ್ತು ಬದುಕು ಅಂತ ಹೇಳೋದಕ್ಕೆ ಬೇಕಾಗಿರುವಂಥದ್ದು. ಇಲ್ಲ, ಈ ಕಾಲದಲ್ಲಿ ನಾವು ಆ ಥರದ ಜನಗಳು ಇದ್ರು ಅಂತ ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಥರ ಜನ ಇರೋದಿರ್ಲಿ, ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಆ ಥರ ಮಾಡ್ತಿದ್ರ. ಅವ್ನು ಸತ್ತೋದ್ರೆ ಇವ್ರು ಬೇರೆ ಕಡೆ ಜಾಬ್ ಹುಡ್ಕೊಂಡು ಹೋಗ್ತಿದ್ರು. ಸತ್ತೋದ ಅಂತ ತನ್ನ ಕೆಲಸದವನು ಅಂದ್ರೆ ರಾಜನ ಒಬ್ಬ ಅಂಗರಕ್ಷಕ ತನ್ನ ಪ್ರಾಣನೇ ತಗೋತಾನೆ. ಅವನಷ್ಟೇ ಅಲ್ಲ, ಅವ್ನ ಹೆಂಡತಿ ಮತ್ತೆ ಅವ್ರ ಜೊತೆ ಸೈನಿಕರೆಲ್ಲರೂ ಕೂಡ 1000 ಗಟ್ಟಲೆ ಜನ ತಮ್ಮ ಪ್ರಾಣನ ತಾವೇ ತಗೋತಾರೆ ಅಂತಂದ್ರೆ ಎಷ್ಟು ಸ್ವಾಮಿ ನಿಷ್ಠೆ ಇತ್ತು. ಆಮೇಲೆ ಸರಿನಾ ತಪ್ಪ ಇದು ಕೂಡ ಚರ್ಚೆ ಆಗಬೇಕು. ಈಗ ಒಬ್ಬ ರಾಜ ಸತ್ರೆ ತಾವು ಸಾಯೋದು. ಈಗ ನಮ್ಮಲ್ಲಿ ಸತಿ ಪದ್ಧತಿ ಇತ್ತು, ಸತಿ ಪದ್ಧತಿ ಶಾಸನಗಳು ಇದಾವೆ ಇದ್ರಲ್ಲಿ ಎಷ್ಟೊಂದು. ನಾನು ನಿಮ್ಮ ಅದನ್ನ ಮುಂದೆ ಹೇಳ್ತೀನಿ. ನನಗನ್ಸುತ್ತೆ ಸುಗವೆ ತೀರ್ಕೊಂಡ್ರಲ್ಲ, ಅವಾಗ ಸತಿಕಲ್ ನಡ್ತಾರಂತೆ. ನಾನು ಒಂದ್ ಕಡೆ ಓದಿದ್ದೆ. ಈಗ ತಮ್ಮ ಗಂಡ ಸತ್ತೋದ್ರೆ ತಮ್ಮ ಪ್ರಾಣನ ತಾವೇ ತಗೊಂಡೋಗುವಾಗ ಸತಿಕಲ್ ನಡ್ತಾರಂತೆ. ಆ ಸತಿಕಲ್ಲು ಅಂತ ಗುರ್ತಿಡಕ್ ಏನಂದ್ರೆ ಒಂದು ಕೈ ಇರ್ತದಂತೆ, ಈ ತರ ಕೈ ಇರುತ್ತಂತೆ. ಆ ಶಾಸನ ಇದ್ರೆ ಅದು ಸತಿಕಲ್ಲು ಅಂತ. ಇಲ್ಲ ಅಂದ್ರೆ ಕನ್ನಡಿ ಇಟ್ಕೊಂಡಿರ್ತಾಳಂತ ಅವಳು, ಒಬ್ಬ ಹೆಂಗಸು ಕನ್ನಡಿ ಇಟ್ಕೊಂಡಿದ್ರೆ ಅದು ಸತಿಕಲ್ಲು ಅಂತ. ಆಮೇಲೆ ಇನ್ನೊಂದು, ಅವಳು ವಿಮಾನ ಹತ್ತಿ ಹೋಗ್ತಾ ಇರ್ತಾಳೆ, ಎಲ್ಲರೂ ಹಿಂಗ ಕೈ ಮಾಡ್ತಾ ಇದ್ರೆ ಅದು. ಈ 3 ಇದ್ರೆ ಚಿತ್ರದಲ್ಲಿ ಶಾಸನ ಸತಿಕಲ್ಲಿನ ಶಾಸನ ಅಂತ ಅದು. ಸೊ ಸತಿಕಲ್ಲಿನ ಶಾಸನಗಳ ಬಗ್ಗೆ ನಾವು ನಿಮಗೆ ವಿವರ ಕೊಡ್ತೀವಿ. ಅದೊಂದಷ್ಟು ನಾವು ನೋಟ್ಸ್ ಮಾಡಿಟ್ಟಿದ್ದೀವಿ. ಹಂಪಿಯ ಬಗ್ಗೆ ನಾವು ಸದ್ಯದಲ್ಲೇ ಮರೆತು ಹೋದ ಮಹಾಸಾಮ್ರಾಜ್ಯದ ಪುಸ್ತಕ, ನಮ್ಮ ರಾಬರ್ಟ್ ಸೆವೆಲ್, ಬ್ರಿಟಿಷ್ DC ಆಗಿದ್ದಂಥ, ಬಳ್ಳಾರಿ ಮತ್ತು ಹಂಪಿಗೆ DC ಆಗಿದ್ದಂಥ ವ್ಯಕ್ತಿ ಬರೆದಂಥ ಹಂಪಿ ವಿಜಯನಗರದ ಅನ್ಫಾರ್ಗಟನ್ ಎಂಪೈರ್ ಪುಸ್ತಕವನ್ನು ನಾವು ಒಂದು ಇತಿಹಾಸ ಸರಣಿ ವಿಡಿಯೋ ಮಾಡ್ತಾಯಿದ್ದೀವಿ. ಆ್ಯಕ್ಚುಯಲ್ ಸೈಟ್ಗೆ ಹೋಗಿ ಅಲ್ಲಿ ಶಾಸನಗಳು, ನಿಜವಾದ ಸ್ಥಳಗಳನ್ನು ತೋರಿಸಿ, ಸೊ ಅವು ಬಂದಾಗ ಸತಿಕಲ್ಲು ತೋರಿಸ್ತೀವಿ. ಹಂಪಿಲಿದ್ದಾವಂತ ಎಷ್ಟೋ ಸತಿಕಲ್ಲುಗಳು. ಸೊ ಅದರ ಟೂರ್ ಕೂಡ ನಾವು ಮಾಡ್ತೀವಿ. ಸೊ ಆ ರೀತಿ ಆ ಚರ್ಚೆ ಆಗಬೇಕಾಗಿರೋ ವಿಚಾರ ಸರಿಯಾ ತಪ್ಪ, ಏನು ಎತ್ತ, ಇವತ್ತು ನಮ್ಮ ಸಂವಿಧಾನ ಏನು ಹೇಳುತ್ತೆ, ಅವತ್ತಿನ ಸಂವಿಧಾನ ಏನಿತ್ತು. ಸೊ ಇದು ಅದಕ್ಕೆ ಹೇಳೋದು, ಇತಿಹಾಸ ನಮ್ಗೆ ಪಾಠ ಕಲಿಸುತ್ತೆ, ಮುನ್ನೋರಿಗೆ ದಾರಿದೀಪ ಆಗುತ್ತೆ. ಸೊ ಇದು ಒಟ್ಟು ಇರೋಂಥದ್ದು. ಸೊ ನಿಮಗೆ ಖುಷಿ ಆಯಿತು ಅಂತ ಅನಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಭದ್ರಬಾಹು ಶಾಸನ ನಿಮಗೆ ಗೊತ್ತಿರಬಹುದು. ಎಪಿಗ್ರಾಫಿಯ ಕರ್ನಾಟಕದ BL ರೈಸ್ ಅವರು ಸಂಪಾದಿಸಿದಂತಹ 2ನೇ ಸಂಪುಟ, ಶ್ರವಣಬೆಳಗೊಳ ಸಂಪುಟ ಸರಣಿ. ಅದರಲ್ಲಿ ಭಾಳ ರೋಚಕವಾದ ಶಾಸನ ಏನಿದೆ ಅಂತಂದರೆ, ಭದ್ರಬಾಹುಗಳು ನಿಮಗೆಲ್ಲರೂ ಗೊತ್ತಿರಬೇಕು. ಸಾಮ್ರಾಟ ಅಶೋಕ, ಮೌರ್ಯರ ಚಕ್ರವರ್ತಿ ಸಾಮ್ರಾಟ ಅಶೋಕ ಕಳಿಂಗದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಕಳಿಂಗ ಯುದ್ಧದಲ್ಲಿ ಆದಂಥ ಸಾವು ನೋವು ರಕ್ತಪಾತ ನೋಡಿ ನಾನೇನು ಯುದ್ಧ ಮಾಡಲ್ಲ ಅಂತ ಹೇಳಿ ಆತನಿಗೆ ವೈರಾಗ್ಯ ಬರುತ್ತೆ. ಆತ ಬೌದ್ಧ ಧರ್ಮ ಸ್ವೀಕರಿಸಿ ಅಲ್ಲಿಂದ ಅಹಿಂಸೆ ಕಡೆಗೆ ಹೋಗ್ತಾನೆ ಅಂತೆಲ್ಲ ನಾವು ಓದಿದ್ದೀವಿ. ಆದರೆ ಇದೇ ಅಶೋಕನ ತಾತ ಚಂದ್ರಗುಪ್ತ ಮೌರ್ಯ ಆಳ್ತಿರ್ತಾನೆ, ಎಲ್ಲಿ ಅದೇ ಪ್ರದೇಶದಲ್ಲಿ ಆಳ್ತಿರ್ತಾನೆ. ಆತನಿಗೆ ಆತನ ಗುರುಗಳು ಭದ್ರಬಾಹುಗಳು ಅಂತ ಹೇಳಿ, ಭದ್ರಬಾಹು ಮುನಿಗಳು. ಅವ್ರು ಹೇಳ್ತಾರೆ, ಅದು ಅವರ ದಿವ್ಯಜ್ಞಾನದಿಂದ ಈಗ 12 ವರ್ಷ ಕ್ಷಾಮ ಬರುತ್ತೆ ಈ ನಾಡಿಗೆ, ಕ್ಷಾಮ ಬರ ಬರುತ್ತೆ. ಇಲ್ಲಿ ಇರೋರು ಯಾರು ಬದುಕೋಕೆ ಅವಕಾಶ ಇಲ್ಲ. ಯಾಕಂದ್ರೆ 12 ವರ್ಷ ನೀರಿಲ್ಲದೆ ಹೋದರೆ ಹೇಗೆ ಬದುಕ್ತಾರೆ? ಆಗೋದಿಲ್ಲ. ನಾವು ಇಡೀ ಪರಿವಾರ ಕರ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು ಎಲ್ಲರೂ ದಕ್ಷಿಣದ ಕಡೆಗೆ ಅಂತ ಹೇಳ್ತಾರೆ. ಯಾಕಂದರೆ ಅವ್ರು ಉತ್ತರ ಭಾರತದಲ್ಲಿ ಆಳ್ತಿದ್ದಂಥವ್ರು. ಚಂದ್ರಗುಪ್ತ ಮೌರ್ಯ ಭದ್ರಬಾಹು ಮುನಿಗಳ ಸಮೇತ, ಆತನ ಆಪ್ತ ಪರಿವಾರದ ಸಮೇತ ಉತ್ತರ ಭಾರತದಲ್ಲಿ ಇದ್ದಿದ್ದವ್ರ ಸಾಮ್ರಾಜ್ಯ. ಅಲ್ಲಿಂದ ಹೊರಟು ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬರೋದಕ್ಕೆ ಶ್ರವಣಬೆಳಗೊಳಕ್ಕೆ ಬರ್ತಾರೆ. ಇವತ್ತಿನ ಗೊಮ್ಮಟೇಶ್ವರ, ಬಾಹುಬಲಿ, ವಿಶ್ವಪ್ರಸಿದ್ಧ ಬಾಹುಬಲಿ, ಅಲ್ಲಿಗೆ ಬರ್ತಾರೆ. ಆಗ ಭದ್ರಬಾಹು ಮುನಿಗಳು ಗೊತ್ತಾಗುತ್ತೆ, ನಾನು ಇನ್ನೂ ಹೆಚ್ಚು ದಿನ ಬದುಕೋದಿಲ್ಲ ಅಂತ. ಭದ್ರಬಾಹು ಮುನಿಗಳು ಚಂದ್ರಗುಪ್ತ ಮೌರ್ಯನ ಹೇಳ್ತಾರೆ, ನಾವು ಇಲ್ಲೇ ನಿಲ್ಲೋಣ ಅಂತ ಹೇಳಿ. ಅದೇ ಶ್ರವಣಬೆಳಗೊಳ ಉಳ್ಕೋತಾರೆ. ಯಾರು? ಅಶೋಕನ ತಾತ ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು ಮುನಿಗಳು, ಆತನ ಪರಿವಾರ ಎಲ್ಲ ಅಲ್ಲೇ ಉಳ್ಕೊಂಡು ಭದ್ರಬಾಹು ಮುನಿಗಳು ಸಲ್ಲೇಖನ ವ್ರತ ತಗೋತಾರೆ. ಸಲ್ಲೇಖನ ವ್ರತ ಅಂದರೆ ಆ ಪ್ರಾಣ ಹೋಗುವವರೆಗೂ ಊಟ ನೀರು ಏನು ತಗೊಳ್ಳದೇ ಇರೋದು. ಅವರು ತೀರ್ಕೊಳ್ತಾರೆ. ಆಗ ಚಂದ್ರಗುಪ್ತ ಮೌರ್ಯ ಶಾಸನ ಬರೆಸ್ತಾನೆ. ಇದೇ ನಮ್ಮ ಚಂದ್ರ ಪರ್ವತದ ಚಂದ್ರಗಿರಿ ಬೆಟ್ಟದಲ್ಲಿ ಶಾಸನಗಳಿದಾವಲ್ಲ, ಅಲ್ಲಿ ಬರೆಸ್ತಾನೆ. ನಾವು ಯಾರು, ನಾವು ಎಲ್ಲಿಂದ ಹೊರಟ್ವಿ, ಯಾಕೆ ಬಂದ್ವಿ, ಇಲ್ಲೇನೇನಾಯ್ತು ಎಲ್ಲ ಬಂಡೆ ಮೇಲೆ ಬರೆಸಿದಾನೆ ಆತ. ಭದ್ರಬಾಹು ಮುನಿಗಳಲ್ಲಿ ತೀರ್ಕೊಂಡ್ರು. ಅವ್ರು ನನಗೆ ಏನು ಹೇಳಿದ್ರು,
ಕಟ್ಟುಕತೆ ಅಲ್ಲ, ನಿಜವಾದ ಶಾಸನ, ಡಾಕ್ಯುಮೆಂಟು, ಇಡೀ ಇತಿಹಾಸ ಅಲ್ಲಿ ಬರೆಸ್ತಾನೆ ಆತ ಕಲ್ಲಿನ ಮೇಲೆ, ಬಂಡೆ ಮೇಲೆ. ಅದನ್ನು ಹೋಗಿ ಬಿ ಎಲ್ ರೈಸ್ ಹುಡುಕ್ತಾರೆ. 2500 ವರ್ಷಗಳಿಂದ ನಡೆದ ಘಟನೆನ ಬಿ ಎಲ್ ರೈಸ್ ಅವರು 2000 ವರ್ಷಗಳ ನಂತರ ಹೋಗ್ತಾರೆ, 1800ನೇ ಆಸ್ಪಾಸ್, 1886 ಆಸ್ಪಾಸಲ್ಲಿ ಹೋಗಿ ನೋಡೋರ್ಗೆ ಆಶ್ಚರ್ಯ ಆಗುತ್ತೆ. ಆವಾಗ ಜೈನರ ಇತಿಹಾಸದ ಬಗ್ಗೆ ತುಂಬ ದೊಡ್ಡ ಒಳಹು ಸಿಗುತ್ತೆ. ಸೊ ಆ ಥರದ ಭದ್ರಬಾಹು ಶಾಸನ ಹುಡುಕಿದ್ ನಮ್ಮ ಬಿ ಎಲ್ ರೈಸ್. ಸೊ ಆ ಥರದ್ದು. ಸೊ ಹಾಗೆಲ್ಲ ಇದೆ. ಎಂಥ ರೋಚಕವಾಗಿರ್ತಾವೆ ನೋಡ್ರಿ. ಅಂದರೆ ನಮ್ಗೆ ಶಾಸನ ಅಂದ್ರೆ ಏನು, ಶಾಸನದ್ದು ಯಾಕೆ ಅಂತೇಳಿ ಅಂದರೆ ಗೊತ್ತಿರೋದಿಲ್ಲ ನನಗೆ. ನಿಜವಾಗ್ಲೂ ನನಗೇನೆ ಇಲ್ಲಿವರೆಗೂ ಇತ್ತೀಚೆಗೆ ನಾವು ವಿಡಿಯೋ ಮಾಡ್ತಿದ್ವಿ ಅಥವಾ ನಿಮ್ಮ ಬಗ್ಗೆ ನಿಮ್ಮ ಜೊತೆ ಕೇಳಿದ ಮೇಲೆ ಶಾಸನ ಅಂದ್ರೇನು, ಅದೆಷ್ಟು ಇಂಪಾರ್ಟೆಂಟು, ಇಲ್ಲಿ ಯಾಕೆ ಅವು ನಮಗೆ ಬೇಕಾಗುತ್ತೆ, ಇತಿಹಾಸ ಯಾಕೆ ಬೇಕು, ಶಾಸನ ಯಾಕೆ ಬೇಕು ಅಂತೇಳಿ ಅದ್ರ ಜೊತೆಗೆ ಹೋದಾಗ ಅದ್ರ ಕುತೂಹಲ ಬರುತ್ತೆ, ವಾವ್ ಅಂತ ಅನ್ಸುತ್ತೆ. ಓದ್ತಾ ಇದ್ದಂಗೆ ಇಂಟ್ರೆಸ್ಟಿಂಗ್ ಬರುತ್ತೆ. ಸುಮಾರು ಜನಕ್ಕೆ ಶಾಸನ ಬಗ್ಗೆ ಗೊತ್ತೇ ಇರೋದಿಲ್ಲ ಅಂತ ಸ್ಟೂಡೆಂಟ್ಸ್ಗಳಿಗೆ. ಹೌದು. ಮತ್ತು ಶಾಸನ ಅಂದ್ರೆ ಏನು ಹಳೆ ಬುಕ್, ಹಳೆ ಕಡತ ಅಲ್ಲ, ಅವು ನಮ್ಮ ಹಿರಿಯರು ಬದುಕಿ ಹೋದ ದಾಖಲೆಗಳು. ಹಾಗಾಗಿ ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ವಿಚಾರ, ಬಿ ಎಲ್ ರೈಸ್ ಆ ಕಾಲದಲ್ಲಿ, ಇವತ್ತಿಗೆ ವಿಮಾನ ಇದ್ದಾವೆ, ರೈಲ್ ಇದೆ, ಬಸ್ ಇದೆ, ಕಾರ್ ಇದೆ, ಎಲೆಕ್ಟ್ರಿಕ್ ಗಾಡಿ ಇದೆ, ಏನೇನೋ ಇದೆ, ರಸ್ತೆಗಳಿದ್ದಾವೆ, ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಇದೆ, ಇಂಟರ್ನೆಟ್ ಇದೆ, ಏನೇನೋ ಸಿಗುತ್ತೆ. ಬಿ ಎಲ್ ರೈಸ್ 1886 ಅಂದರೆ ಇವತ್ತಿಗೆ ಸುಮಾರು ಒಂದು 200-250 ವರ್ಷಗಳ ಹಿಂದೆ ಶಾಸನಗಳನ್ನು ಹುಡುಕಕ್ಕೆ ಅಂತ ಹೊರಟಾಗ ಹೇಗೆ ಹೋದರು, ಹೇಗೆ ಸಂಪಾದಿಸಿದ್ರು, ಏನು ಕಷ್ಟ ಬಂತು ಯಾರನ್ನ ಯೋಚನೆ ಮಾಡಿದಾರ? ಪ್ರಶ್ನೆ ಬರುತ್ತೆ. ಅವರು ಕುದುರೆ ಮೇಲೆ ಹೋಗ್ತಿದ್ರು, ಹಳ್ಳಿಗಳು ಕಾಡು ಮೇಡು ಅಲಿತಿದ್ರು. ಅಲ್ಲಿ ಹೋದಾಗ ಅನೇಕ ಪ್ರಾಣಾಪಾಯಕ್ಕೂ ಸಿಕ್ಕೊಂಡಂಥ ಸಂದರ್ಭ ಇದೆ. ಈಗ ಶಿವಮೊಗ್ಗ ಜಿಲ್ಲೆ ಸಂಪುಟ ನಮ್ಮಲ್ಲಿದೆ, ಶಿವಮೊಗ್ಗ ಜಿಲ್ಲೆ ಸಂಪುಟ ಇದ್ದೇ ಇದೆ, ಬಿ ಎಲ್ ರೈಸ್ ಅವ್ರು ಮಾಡಿದಂಥ. ಯಾಕಂದರೆ ಅದು ಹಳೆ ಮೈಸೂರು ಭಾಗ. ಅಲ್ಲಿ ಹೋದಾಗ ಶಿವಮೊಗ್ಗ, ಇವತ್ತಿಗೆ ಕಾಡಿಲ್ಲ ಶಿವಮೊಗ್ಗದಲ್ಲಿ, ಆದರೆ ಅವತ್ತಿಗಿತ್ತು, ದಟ್ಟವಾದ ಕಾಡಿತ್ತು. ಮಲೆನಾಡಲ್ಲಿ ಇವತ್ತು ಕಾಡಿಲ್ಲ ಬಿಡಿ. ಆವತ್ತು ಸಾಗರದ ಹತ್ತಿರ ಯಾವುದೋ ಒಂದು ಹಳ್ಳಿಗೆ ಹೋಗ್ತಾರೆ, ಆ ಹಳ್ಳಿ ತುಂಬ ಇಂಟೀರಿಯರ್ ಹಳ್ಳಿ, ಒಂದು ಕಾಡಿನ ಮಧ್ಯೆ ಇರುವಂಥ ಹಳ್ಳಿ. ಅಲ್ಲೊಂದು ಶಾಸನ ಇದೆ ಅಂತ. ಇವರು ಅವ್ರ ಜೊತೆಗೆ ಒಂದು ತಂಡ ಇರುತ್ತೆ, ಸ್ಥಳೀಯರು ಇರ್ತಾರೆ, ಕೆಲವರು ಸಹಾಯಕ ಸಿಬ್ಬಂದಿ ಇರ್ತಾರಲ್ಲ, ಅವರೆಲ್ಲರೂ ಇರ್ತಾರೆ. ಹೋದಾಗ ಇವ್ರು ಇನ್ನೂ ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಪ್ರಾಣಿ ಗುರುಗುಟ್ಟೋದು ಕೇಳಿಸ್ಬಿಡುತ್ತೆ. ಕಾಡು ಒಳಗಡೆ ಹೋಗ್ತಾರೆ ರಸ್ತೆಯಲ್ಲಿ, ಎಲ್ಲರೂ ಹುಲಿ 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 ಅಂತ ಎಲ್ಲರೂ ಎದ್ರುಕೊಂಡು ಒಂದಷ್ಟು ಜನ ಮರ ಹತ್ಬಿಡ್ತಾರೆ, ಒಂದಷ್ಟು ಜನ ಓಡೋಗ್ಬಿಡ್ತಾರೆ, ಎಲ್ಲ ಆಗುತ್ತೆ. ಇವ್ರೇನು ಮಾಡಲ್ಲ, ಆ ಶಾಸನದ ಕಲ್ಲು ಸಿಗುತ್ತೆ ಇವ್ರಿಗೆ, ಆ ಶಾಸನದ ಕಲ್ಲಿಂದ ಅಡಕ್ಕೋತಾರೆ. ಅವರು ಅಡಕ್ಕೊಳ್ತಾರೆ, ಒಂದು ಚಿರತೆ ಬರುತ್ತೆ, ಬಂದು ಸುತ್ತ ಎಲ್ಲ ನೋಡಿ ಏನು ಮಾಡಲ್ಲ, ಇವ್ರು ಮೌನ ಕೂತ್ಕೋತಾರೆ ಅಷ್ಟೇ. ಅದು ಸುಮಾರು ತಲ್ಲಿದ್ದು ಹೊರಟಾಗುತ್ತೆ ಅವ್ರಿಗೆ. ಹೊರಟೋದ್ಮೇಲೆ ಎಲ್ಲರೂ ಅನ್ಕೋತಾರೆ, ಎಲ್ಲರೂ ವಾಪಸ್ ಬರ್ತಾರೆ. ಸಾರ್ ಬನ್ನಿ, ತುಂಬ ಅಪಾಯ ಇದು, ಹೊರಟೋಗೋಣ ವಾಪಸ್ಸು ಅಂದರೆ. ಅಲ್ಲ, ಹೋಗ್ತೀವಿ, ಶಾಸನ ರೆಕಾರ್ಡ್ ಮಾಡ್ಕೊಂಡು ಹೋಗೋಣ ಅಂತ ಅದನ್ನು ರೆಕಾರ್ಡ್ ಮಾಡ್ತಾರೆ ಅವರು. ಅದ್ರ ಪ್ರಿಂಟ್ ತಗೋತಾರೆ, ನಾನು ಇಂಕ್ ಪ್ರಿಂಟ್ ತಗೋತಾರೆ. ಆಮೇಲೆ ಬರ್ತಾರೆ. ಅವ್ರ ಕರ್ತವ್ಯ ನಿಷ್ಠೆಯ ಬಗ್ಗೆ ಇರುವಂಥ ಇದದು ಆ ಥರದ್ದು. ಆಮೇಲೆ ಇದೇ ಭದ್ರಬಾಹು ಶಾಸನವನ್ನು ಅವರು ಪ್ರಿಂಟ್ ತಗೊಳ್ಳೋಕ್ಕೆ ಹೋದಾಗ ತುಂಬ ಮಳೆ ಬಂದ್ಬಿಡುತ್ತೆ ಆ ಪರ್ವತದಲ್ಲಿ. ಆದರೆ ಅವರು ಕೊಡೆ ಅಥವಾ ಇತ್ಯಾದಿ ಏನೋ ತೊಗೊಂಡೋಗೋದು ಮರ್ತಿದ್ದಾಗ, ನೀವು ಮಳೆ ಬರೋ ನಿರೀಕ್ಷೆ ಇಲ್ಲದಾಗ ಅವರು ತಮ್ಮ ಕೋಟನ್ನು ಬಿಚ್ಚಿ ಆ ಇಂಕ್ ಪ್ರಿಂಟ್ ತೊಗೊಂಡ್ರೆ ಇಂಕ್ ಪ್ರಿಂಟ್ ಹಾಳಾಗಬಾರ್ದು ಅಂತೇಳಿ ಅದನ್ನು ತಾವು ನೆನ್ಕೊಂಡು ಆ ಇಂಕ್ ಪ್ರಿಂಟ್ನ ಪ್ರೊಟೆಕ್ಟ್ ಮಾಡಿ ತಂದು ಆ ಭದ್ರಬಾಹು ಶಾಸನ, ಅಂದರೆ ಜೈನರ ಶಾಸನವನ್ನು ಬಹಳ ಅಚ್ಚುಕಟ್ಟಾಗಿ ದಾಖಲಿಸಿದ್ದು ನಮ್ಮ ಬಿ ಎಲ್ ರೈಸ್. ಈ ಥರ ತುಂಬ ಘಟನೆಗಳಿದ್ದಾವೆ. ಸೊ ಆ ಥರ ಅಂಥವ್ರನ್ನೆಲ್ಲ ನಾವು ಈಗ ನೆನೆಸ್ಕೋಬೇಕು. ಯಾಕಂದ್ರೆ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ನಮಗೆ ರೆಡಿ ಇವಾಗ ಒದಗಿಸಿದ್ದಾರೆ. ಇದನ್ನಾದ್ರೂ ನಾವು ಓದಬೇಕು, ನಮ್ಮ ಇತಿಹಾಸ ತಿಳ್ಕೋಬೇಕು. ಆಮೇಲೆ ನಾವು ಮಾನ್ಯುಮೆಂಟ್ಸ್ನ ಅಥವಾ ಸ್ಮಾರಕಗಳನ್ನ ಹಾಳು ಮಾಡಬಾರ್ದು. ನಾವು ಹೋಗೋದು ಸುಮ್ಮನೆ ಏನೋ ಕೆತ್ತು ಬಿಡೋದು, ನಮ್ಮ ಹೆಸರು ಬಿಡೋದು, ನಮ್ಮ ಗೆಳತಿ ಹೆಸರು ಬರೆದು ಬಿಡೋದು, ಅದ್ರ ಮೇಲೆ ಉಚ್ಚೊಯ್ದು ಬಿಡೋದು, ಅಲ್ಲಿ ಕೂತ್ಕೊಂಡು ತಕ್ಕ ಮಾಡಿಬಿಡೋದು, ಇಂಥ ದರಿದ್ರ ಕೆಲಸ ಮಾಡೋದು ಫಸ್ಟ್ ನಾವು ಬಿಡಬೇಕು. ಹಾಗಾಗಿ ಅದು ಯಾವುದೋ ಒಂದು ಮಾನ್ಯುಮೆಂಟ್ ಹತ್ರ ಹೋದಾಗ ಎಲ್ಲರೂ ಬರ್ದಿರ್ತಾರೆ, ಕಲ್ಲಿಂದ ಕೆತ್ತಿರ್ತಾರೆ. ಅಂದ್ರೆ ಮುಂಚೆ ಇರೋ ಶಾಸನ ಇವ್ರ ಮೇಲೆ ಬರ್ದ್ಬಿಟ್ರೆ ಅದು ಹೋಗ್ಬಿಡ್ತದಲ್ಲ. ಅದು ಒಂದು ಅಕ್ಷರ ಏನಾದ್ರು ಹೊಡೆದಾಕ್ಬಿಟ್ರೆ, ಅದು ಲಾ ಆಗ್ಬಿಟ್ರೆ, ಪಾ ಆಗ್ಬಿಟ್ರೆ, ಏನೋ ಆಗ್ಬಿಟ್ರೆ ಅರ್ಥ ಬೇರೆ ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಸೊ ಆ ಥರದ್ದು ನಾವು ಮಾಡಬಾರ್ದು. ಆಮೇಲೆ ಯಾವ್ದಾದ್ರು ಶಾಸನ ಕಲ್ಲು ಮೇಲೆ ಏನಾದ್ರು ಬರ್ದಿರೋ ಸಿಕ್ಕರೆ ಅದನ್ನ ವಾಪಸ್ ಕೊಡ್ಬೇಕು. ಎಷ್ಟೋ ತಗೊಂಡು ಮನೆ ತಳಪಾಯಿಕೆ ಬಾತ್ರೂಮ್ಗೆಲ್ಲ ಹಾಕೊಂಡ್ಬಿಡ್ತಾರೆ ಈಗ. ಸೊ ಅಂಥವು ಮಾಡಬಾರ್ದು. ಈಗ ತುಮಕೂರು ಜಿಲ್ಲೆಯ ಒಂದು ಸಿಕ್ಕಿದೆ ನನಗೆ. ತುಮಕೂರು ಜಿಲ್ಲೆಯ ಹೆಬ್ಬೂರು ಅನ್ನುವಂಥ ಗ್ರಾಮ, ಅದ್ರ ಶಾಸನ ಓದಿ ಪರಮವರೇ. ಎಸ್ ನೋಡಿ, ಇದು ಎಪಿಗ್ರಾಫಿಯ ಕರ್ನಾಟಕದ 24ನೇ ವಾಲ್ಯೂಮು. ಅಫ್ಕೋರ್ಸ್ ಬಿ ಎಲ್ ರೈಸ್ ಅವ್ರು ಮಾಡಿದ್ದಲ್ಲ, ಅವ್ರು ಮಾಡಿದ್ದು 12 ನಂತರ ಮಾಡಿರುವಂಥದ್ದು. ನೋಡಿ, ಇದೇನು ಹೇಳುತ್ತೆ ಗೊತ್ತಾ? ಹೆಬ್ಬೂರು ಗ್ರಾಮದಲ್ಲಿ ಕೆರೆಯ ಒಳಗೆ ಹೊಂಗೆ ಗಿಡದ ತೋಪಿನಲ್ಲಿ ಕಾಲುವೆ ಬಳಿ ಬಿದ್ದಿರುವ ತುಂಡು ಕಲ್ಲು. ನೋಡಿ ಎಂಥ ಶಾಸನ ಹುಡುಕಿದ್ದಾರೆ ಅಂತಂದರೆ, ಕೆರೆ ಒಳಗೆ ಹೊಂಗೆ ಗಿಡದ ತೋಪಲ್ಲಿ ಕಾಲುವೆ ಬಳಿ ಬಿದ್ದಿರುವ ಒಂದು ತುಂಡು ಕಲ್ಲು. ಅದ್ರಲ್ಲೇನು ಬರೆದಿದ್ದಾರೆ ಗೊತ್ತಾ? ನೀವು ನಂಬಲ್ಲ, ನಾವೆಲ್ಲ ಕಲ್ಲು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಎಷ್ಟೋ ಜನ ಮೂತ್ರ ಎಲ್ಲ ಮಾಡ್ಬಿಡ್ತೀವಿ, ಕೂತ್ಕೊಂಡ್ಬಿಡ್ತೀವಿ, ಎದ್ದೋಗ್ಬಿಡ್ತೀವಿ, ಕಾಲಲ್ಲಿ ಓದ್ಬಿಡ್ತೀವಿ. ಅದೇನಿದೆ ಗೊತ್ತಾ? ಶುಭಮಸ್ತು, ಕಾಡುವೆಟ್ಟಿ ಒಡೆಯರ್ ಒರಿಸ ನಾಚಿಯ ಹೆಗ್ಗೆಯಗ ಉಡರಿಗೆ ಹೆಗ್ಗಡೆತನದ ನಾಯಕತನವನ್ನು ಕೊಟ್ಟು ಅದಕ್ಕೆ ಕೊಟ್ಟ ಭೂಮಿ ಐಗಳ, ಇದಕ್ಕೆ ತಪ್ಪಿದರೆ ಪಾಪ ಕಿಳಿವರು ಅಂತ ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಇದರ ಅರ್ಥ ಹೇಳ್ತೀನಿ ನೋಡಿ. 10ನೇ ಶತಮಾನದ ಶಾಸನ ಅಂತೆ ಅದು. 10ನೇ ಶತಮಾನದ್ದು ಏನು ಹೇಳುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಗೆ
ಹೆಗ್ಗಡೆತನ ಅಂದರೆ ಆ ಊರಿನ ಭೂಮಿಯ ಒಡೆತನವನ್ನು ಕೊಟ್ಟಂಥ ಶಾಸನವನ್ನು ಹೇಳುತ್ತೆ. ಇಟ್ ರೆಕಾರ್ಡ್ಸ್ ದಿ ಗ್ರ್ಯಾಂಟ್ ಆಫ್ ದಿ ಆಫೀಸ್ ಆಫ್ ಹೆಗ್ಗಡೆತನ ಆರ್ ನಾಯಕತನ ಆ್ಯಂಡ್ ಗಿಫ್ಟ್ ಎ ಪ್ಲಾಟ್ ಆಫ್ ಲ್ಯಾಂಡ್ ಆಫ್ ದಿ ಸೋಯಿಂಗ್ ಕೆಪಾಸಿಟಿ ಆಫ್ 5 ಕಾಳಾಸ್ ಆಫ್ ಹೆಗ್ಗೆಯ ಗೌಡ ನಾಚಿ ಬೈ ಕಾಡುವೆತ್ತಿ ಒಡೆಯರ್. ಕಾಡುವೆತ್ತಿ ಒಡೆಯರ್ ಅಂತನ್ನುವ ಒಬ್ಬ ಅರಸ ಒಬ್ಬ ಅಲ್ಲಿದ್ದಂಥ ಹೆಗ್ಗೆಯ ಗೌಡ ಅಂತನ್ನೋರಿಗೆ ಕೊಟ್ಟಿರುವಂತಹ ಭೂಮಿ ಒಡೆತನದ ಬಗ್ಗೆ ಹೇಳುವಂಥ ಶಾಸನ ಅದು. ಅವಾಗಿನ ಕಾಲದಲ್ಲೆಲ್ಲ ಮಾರೋದು ತಗೊಳ್ಳೋದು ಈ ಅಗ್ರಿಮೆಂಟ್ ಆ ಥರದ್ದೆಲ್ಲ ಇರಲಿಲ್ಲ. ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅವರಿಗೆ ತಗೊಳ್ಳಿ ಭೂಮಿ ಉಂಬಳಾಗಿ ತಗೊಳ್ಳಿ ಅಂತಿದ್ರಲ್ಲ, ಆ ರೀತಿ ಕೊಟ್ಟಿರೋದಿರ್ಬೋದಲ್ಲ ಇದು. ಖಂಡಿತ ಹೌದು, ಅದೇ ಹೌದು. ಸೊ ಆ ಥರದ್ದು ಈ ಥರದ್ದು ಸುಮಾರು ಇದ್ದಾವೆ ನೋಡಿ. ಅದಕ್ಕೆ ಹೇಳೋದು ಶಾಸನ ಅಂತಂದರೆ ನಮ್ಮ ಹಳಬರ ದಾಖಲೆಗಳು, ರೆಕಾರ್ಡ್ಸ್ ಅವು. ಸೊ ಈ ಥರದ್ದು ಇಷ್ಟೊಂದು ಕನ್ನಡಕ್ಕಾಗಿ ಕೆಲಸ ಮಾಡಿದಂಥ BL ರೈಸ್ ಅವರು ಎಲ್ಲಿಗೆ ಹೋದ್ರು, ಮುಂದೆ ಏನಾಯ್ತು, ಅವ್ರಿಗೆ ಏನಾದರೂ ಪ್ರಶಸ್ತಿಗಳು ಸಿಕ್ತಾ? ನೋಡಿ, ಪ್ರಶಸ್ತಿಗಿಂತ ಭಾಳ ಮುಖ್ಯವಾಗಿ ನಾವು ಇವತ್ತು ಅವ್ರ ಬಗ್ಗೆ ಇವತ್ತಿಗೂ ಮಾತಾಡ್ತಿದ್ದೀವಲ್ಲ. BL ರೈಸ್ ಬದುಕಿ ಬಾಳಿ ಹೋದ 200 ವರ್ಷಗಳ ನಂತರ ಕೂಡ ನಾನು ನೀನು ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ. ಅವ್ರು ಮಾಡಿದ ಕೆಲಸ ಇಲ್ಲಿ ಉಳ್ಕೊಂಡಿದೆ. ಸೊ ಇದೆಲ್ಲ ಇದೆಯಲ್ಲ, ಸೊ ಹಾಗಾಗಿ BL ರೈಸ್ ಸಿಕ್ಕಂಥ ದೊಡ್ಡ ಪ್ರಶಸ್ತಿ ಇದು. ಅಂದರೆ ಜನರ ಮನಸ್ಸಿನಲ್ಲಿ ಬಳಕೆಯಲ್ಲಿ ಉಳ್ಕೊಳ್ಳುವಂಥದ್ದು ಅಲ್ವೇ. ತುಂಬ ದೊಡ್ಡ ಪ್ರಶಸ್ತಿ ಬಂದಿದೆ ಅವರಿಗೆ. CIE ಅಂತ ಒಂದು ಪ್ರಶಸ್ತಿ ಕೊಡ್ತಿದ್ರು ಬ್ರಿಟಿಷ್ನವರು, ಅಂದರೆ ಕಂಪ್ಯಾನಿಯನ್ ಆಫ್ ಇಂಡಿಯನ್ ಎಂಪೈರ್ ಅಂತ. ಆ ಪ್ರಶಸ್ತಿ ಬಂತು ಅವ್ರಿಗೆ. ಹಾಗೆ 886ರಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ಗೆ ಅಪಾಯಿಂಟ್ ಆಗ್ತಾರೆ. ಸೊ ಹೀಗೆ ಹೇಗೆ ನಿವೃತ್ತಿಗಳಿದಾವಲ್ಲ, ಸರ್ಕಾರಿ ನೌಕರಿ. ಸೊ ಅವರು 1906ರಲ್ಲಿ ನಿವೃತ್ತರಾಗ್ತಾರೆ. ನಿವೃತ್ತರಾದ ನಂತರ ಅವರು ವಾಪಸ್ ಹೋಗ್ತಾರೆ. ಅವ್ರ ಮೂಲ ಊರು ಲಂಡನ್ಗೆ. ಅಲ್ಲಿ ತನ್ನ ಪತ್ನಿ ಜೊತೆ ಉಳ್ಕೋತಾರೆ. 90 ವರ್ಷ ಬದುಕಿದ್ರು ಅವರು. ಅಷ್ಟು ಕೆಲಸ ಮಾಡಿದ್ರು. 90 ವರ್ಷ ಬದುಕಿದ್ರು ಅವರು. ಅವರ ಯೌವನದ ಬಹುಪಾಲು ಸಮಯವನ್ನು ಶಾಸನದಲ್ಲೇ ಕಳೆದರು. ನಿಮಗೆ ಗೊತ್ತಿರ್ಬೋದು, ಭಾರತಕ್ಕೆ ಮೊಟ್ಟ ಮೊದಲು ವಿದ್ಯುತ್ ಬಂದಿದೆ 1902ರಲ್ಲಿ. ಅದು ಕರ್ನಾಟಕಕ್ಕೆ, ಅದು ಬೆಂಗಳೂರಿಗೆ, ಅದು ಬೆಂಗಳೂರು ಸಿಟಿ ಮಾರ್ಕೆಟ್ ಹತ್ರ ನಮ್ಮ ನಾಲ್ವಡಿ ಪ್ರಭುಗಳು ಕೊಟ್ಟಂಥ ಕೊಡುಗೆ ಅದು. ಆದರೆ 886ರಲ್ಲಿ ಇವರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಾದಾಗ, ಶಾಸನಗಳನ್ನ ಸಂಗ್ರಹಿಸೋಕೆ ಶುರು ಮಾಡಿದಾಗ ಇನ್ನೂ ವಿದ್ಯುತ್ ಇರಲಿಲ್ಲ ಭಾರತದಲ್ಲಿ, ಕರ್ನಾಟಕದಲ್ಲಿ. ಹೇಗೆ ಓದ್ತಿದ್ರು? ಈ ಬೆಳಗ್ಗೆ ಎಲ್ಲ ಇಡೀ ಊರನ್ನು ಅಡ್ಡಾಡಿ ಫೀಲ್ಡ್ ವರ್ಕ್ ಮಾಡಿ ಶಾಸನಗಳನ್ನು ಸಂಗ್ರಹಿಸಿ ಅದರ ಇಂಕ್ ಪ್ರಿಂಟ್ ತಂದು ತಮ್ಮ ಟೇಬಲ್ಗಳ ಮೇಲೆ ಇಟ್ಕೊಂಡು, ರಾತ್ರಿ ಒಂದು ಚಿಮಣಿ ದೀಪ, ಒಂದು ಬೂತ್ ಕನ್ನಡಿ ಇಟ್ಕೊಂಡು ಇಡೀ ರಾತ್ರಿ ಶಾಸನಗಳನ್ನು ನೋಡಿ ನೋಟ್ಸ್ ಮಾಡಿ 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 9,000 ಶಾಸನಗಳನ್ನು ನಮ್ಮ ಬಿಟ್ಟೋಗಿದ್ದಾರೆ. ನನಗೆ ಅನ್ಸುತ್ತೆ, ಯಾರು ಜಾಸ್ತಿ ಕೆಲಸ ಮಾಡ್ತಾರೆ ಅವರು ಸುದೀರ್ಘ ಆಯುಷ್ಯಗಳಂತ. ಹೌದು, ಅದಕ್ಕೆ ಒಂದು ಗಿರೀಶ್ ಕಾರ್ನಾಡ್ರದ್ದು ಒಂದು ಮಾತಿದೆ. ಅವ್ರು ಯಾರೋ 70 ವರ್ಷದ ಯಾರೋ ಇಂಗ್ಲೀಷ್ ಪತ್ರಿಕೆಯವರು ಅವ್ರನ್ನ ಸಂದರ್ಶನ ಮಾಡಿದ ಕಾರ್ನಾಡ್ರು ಹೇಳ್ತಾರೆ, ಏನು ನೀವು ಇನ್ನೂ ಗಟ್ಟಿಮುಟ್ಟಾಗಿ ಇದ್ದೀರಲ್ಲ, ನಿಮ್ಮ ಸಮಕಾಲೀನರು 70 ವರ್ಷ ತುಂಬ ಜನ ಹೋಗಿಬಿಟ್ಟವ್ರು. ಅಂದರೆ ಐ ಕೀಪ್ ಮೈ ಬಾಡಿ ಆ್ಯಂಡ್ ಮೈಂಡ್ ಬ್ಯುಸಿ. ಯಾವಾಗ ಬಾಡಿ ಐಡ್ಲಾಗುತ್ತೆ, ಮೈಂಡ್ ಐಡ್ಲಾಗುತ್ತೆ, 1000 ಏನೇನೋ ತುಂಬಿಕೊಳ್ಳುತ್ತೆ. ಆದರೆ ಐ ಕೀಪ್ ಸಮಥಿಂಗ್ ಏನೋ ಹುಡ್ಕೊಂಡ್ಬಿಡ್ತೀನಿ, ನಾನು ಕೆಲಸ ಮಾಡ್ತೀನಿ. ಸೊ ಅದೇ ನನ್ನ ಆರೋಗ್ಯದ ಗುಟ್ಟು ಅಂತ. ಹಾಗಾಗಿ ಅಂದರೆ ಪ್ಯಾಷನೇಟಿವ್ ಆಗಿ ಒಂದು ಕ್ಷೇತ್ರದಲ್ಲಿ ತೊಡ್ಕೊಳ್ಳೋದು, ಅದನ್ನು ಹುಡ್ಕುವಂಥದ್ದು. ಅಂದರೆ ಸಂಬಳದ ಹೊರತಾಗಿ, ಸೇವೆ ಹೊರತಾಗಿ ಅದು ಡ್ರೈವ್ ಮಾಡುತ್ತೆ ಮುಂದಕ್ಕೆ ಅಂತ ಅನ್ನೋದು. ಈಗ ನಮ್ಮ ಕುವೆಂಪು ಅವರು 90 ವರ್ಷ ಬದುಕಿದ್ರು. DVG 90 ವರ್ಷ ಬದುಕಿದ್ರು. ನಮ್ಮ ಶಿವಕುಮಾರ ಸ್ವಾಮಿ 111 ವರ್ಷ ಬದುಕಿದ್ರು, ಸೇವಾ ಮನೋಭಾವದರು. ನಮ್ಮ ಇವರು ಮಾಸ್ತಿ ದೀರ್ಘಾಯುಷಿ, ಕಾರಂತರು ದೀರ್ಘಾಯುಷಿ. ಹಾಗಾಗಿ ಕೆಲಸ ಮುಂದೆ ತೊಗೊಂಡೋಗುತ್ತೆ ಅಂತ ನಾನು ಅನ್ಕೋತೀನಿ. ಆಮೇಲೆ ಕೆಲಸ ಅಂತಂದರೆ ಒತ್ತಡ ಇಲ್ಲದೆ ಇರೋ ಕೆಲಸ, ನಮ್ಮ ಆಸಕ್ತಿ, ನಮಗೆ ಖುಷಿ ಕೊಡುವಂಥ ಕೆಲಸ. ಅಂದರೆ ದೈಹಿಕವಾಗಿ ಹಿಂಸೆ ಆಗ್ಬೋದು, ಮಾನಸಿಕವಾಗಿ ಖುಷಿ ಆಗುವಂಥದ್ದು. ಈ ಕೆಲವು ಈಗ ಇವ್ರಿಗೆ ಶಾಸನ ಹುಡ್ಕೊಂಡು ಯಾವುದೋ ಬೆಟ್ಟ ಗುಡ್ಡ ಹತ್ತಿ ಎಷ್ಟು ಕಿಲೋಮೀಟರ್ ನಡೆದಿರಬೇಕು, ಊಟ ಇಲ್ಲದೆ ಎಷ್ಟು ದಿನ ಇರಬೇಕು. ಆದರೆ ನೀನು ಹೇಳಿದಾಗೆ ಮಾನಸಿಕ ಒತ್ತಡ ಇಲ್ಲ, ಇದು ಮಾಡ್ತಾ ಇರೋದಕ್ಕೆ ನಂಗೆ ಖುಷಿ ಇದೆ ಅನ್ನೋ ಥರದ್ದು ಇದೆಯಲ್ಲ. ಸೊ ದಟ್ ಈಸ್ ದಿ ಥಿಂಗ್. ಸೊ ಎನಿವೆ, ಅದನ್ನು ಮನಃಶಾಸ್ತ್ರಜ್ಞರು ಇನ್ನೂ ವಿವರವಾಗಿ ಹೇಳಿ ಅಂತ ಕೇಳಿಕೊಂಡು, ಸೊ ಇಷ್ಟು ಒಟ್ಟು ಅವರಿದ್ದು. ಅಷ್ಟು ಮಾತ್ರ ಅಲ್ಲ, BL ರೈಸ್ ಅವರ ಸೋದರ ಕೂಡ ದ ಹಿಸ್ಟ್ರಿ ಆಫ್ ಕ್ಯಾನರೀಸ್ ಲಿಟ್ರೇಚರ್ ಅಂತ ಒಂದು ಪುಸ್ತಕ ಬರೆದು ಅವರು ಕೂಡ ಕನ್ನಡಕ್ಕೆ ಕೊಡುಗೆ ಕೊಟ್ಟಂಥವ್ರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಫರ್ಡಿನೆಂಟ್ ರೆವರೆಂಡ್ ಕಿಟಲ್ ಕನ್ನಡಕ್ಕೆ ಮೊಟ್ಟ ಮೊದಲು ನಿಘಂಟು ಮಾಡಿಕೊಟ್ಟಿದ್ದು ಕಿಟ್ಟಲ್ಲು. ಆಮೇಲೆ ಕರ್ನಲ್ ಕಾಲಿನ್ ಮೆಕೆನ್ಸೆ ಆತ ಒಬ್ಬ ಸರ್ವೇಯರ್, ಗೌರ್ಮೆಂಟ್ ಆಫೀಸರ್ ಆತ. ಆದರೆ ಆತ ಹಂಪಿಯ ಬಗ್ಗೆ ಮೊಟ್ಟ ಮೊದಲು 7-8 ಸಾವಿರ ಶಾಸನಗಳನ್ನು ಸಂಪಾದಿಸಿದ್ದು ಮೆಕೆನ್ಸೆ ಅವ್ರಿಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೋಗೋಣ, ಖಂಡಿತ ಹೋಗೋಣ. ಅಷ್ಟು ಮಾತ್ರ ಅಲ್ಲ, ಅದಾದ್ಮೇಲೆ ಬಂದಂತಹ ನಮ್ಮ ಯಾರು ಹಂಪಿಯ ಮರೆತು ಹೋದ ಮಹಾಸಾಮ್ರಾಜ್ಯ ಪುಸ್ತಕ ಮಾಡಿಕೊಟ್ಟಂತಹ ನಮ್ಮ ರಾಬರ್ಟ್ ಸೆವೆಲ್, ಆತ ಕನ್ನಡಿಗ ಅಲ್ಲ. ಹಾಗಾಗಿ ಬ್ರಿಟಿಷರ ಕೊಡುಗೆ ಕರ್ನಾಟಕಕ್ಕೆ ಅನೇಕ ಇದೆ, ಅದನ್ನು ಕೂಡ ಸ್ಮರಿಸೋಣ ಅಂತ ಕೇಳ್ಕೊತಾ ಇದು ಮೊದಲ ಸಂಚಿಕೆ ಆಗಿತ್ತು. ಕನ್ನಡಿಗ ಕರ್ನಾಟಕ ಸರಣಿಯದ್ದು ಕಲಾಮಾಧ್ಯಮದ ಹೊಸ ಪ್ರಯತ್ನ. ನಿಮ್ಮ ಪ್ರೀತಿ, ಆಶೀರ್ವಾದ, ಗೌರವಗಳಿರಲಿ. ಕನ್ನಡದ ಕೆಲಸ ಮಾಡೋಣಂತೆ ಅಂತ ಕೇಳ್ಕೊತಾ ಈ ಎಪಿಸೋಡಲ್ಲಿ BL ರೈಸ್ ಅವ್ರನ್ನ ತುಂಬ ಹೃದಯದಿಂದ ನೆನೆಸ್ತಾ ಅವ್ರಿಗೊಂದು ದೊಡ್ಡ ನಮಸ್ಕಾರ, ಧನ್ಯವಾದ ಹೇಳ್ತಾ ಎಲ್ರಿಗೂ
ನಮಸ್ಕಾರ. ನಮಸ್ಕಾರ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ. ನಾವು ಕಲಾವಿದರಾಗಿ ಸಾಹಿತ್ಯದಲ್ಲಿ ಕಥೆ, ಕಾದಂಬರಿ ಮತ್ತು ವೈಚಾರಿಕ ಆ ಥರದ್ದು ಒಂದಷ್ಟು ಬುಕ್ಸ್ಗಳನ್ನ ಇಟ್ಕೊಂಡಿದ್ವಿ. ಆ ಥರ ಕಲೆಕ್ಷನ್ಸ್ ಇತ್ತು. ಈಗ ನಮಗೆ ಸಂದರ್ಶನ ಮಾಡ್ತಾ ಮಾಡ್ತಾ ಇತಿಹಾಸ ಮತ್ತು ಶಾಸನಗಳು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿ ಬರ್ತಾ ಇದೆ. ಹಾಗಾಗಿ ಸಾಹಿತ್ಯದಲ್ಲಿ ಪುಸ್ತಕಗಳಲ್ಲಿ ಬೇರೆ ಬೇರೆ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ಕಥೆ, ಕಾದಂಬರಿ, ವೈಚಾರಿಕ, ವಿಚಾರವಂತಿಕೆ ಅಂತ ಪುಸ್ತಕಗಳು ಇಲ್ಲಿದ್ದರೆ, ಇನ್ನೊಂದು ಇತಿಹಾಸ ಮತ್ತು ಶಾಸನ ಪುಸ್ತಕಕ್ಕೆ ಅಂತ ಸಪ್ರೇಟಾಗಿ ಒಂದು ಬುಕ್ ರ್ಯಾಕ್ ಮಾಡ್ತಿದ್ದೀವಿ. ಇಲ್ಲಿಡೋಣ ಅಂಥೇಳಿ ಶಾಸನಗಳ ಪುಸ್ತಕ ಮತ್ತು ಇತಿಹಾಸದ ಪುಸ್ತಕ. ಹಾಗಾಗಿ ನಮಗೆ ಹೊಸ ಕಲೆಕ್ಷನ್ಸ್ ಹೊಸ ಕಲೆಕ್ಷನ್ಸ್ ಎಪಿಗ್ರಾಫಿಯ ಕರ್ನಾಟಕವನ್ನು ಈ ಜಾಗಕ್ಕೆ ಸೇರಿಸೋಣಂತೆ. ಈ ಪುಸ್ತಕಗಳು ಆಗಲೇ ಹೇಳಿದಾಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ತರಿಸಿದ್ವಿ. ಸುಮಾರು 3,500 ಆಯಿತು ಈ ಒಂದು 10 ಪುಸ್ತಕಗಳಿಗೆ. 3,500 ಕೊಟ್ಟಿರ್ಬೋದು ನಾವು, ಆದರೆ ಇದರಿಂದ ಬರುವಂಥ ಜ್ಞಾನ ಎಣಿಕೆಗೆ ಸಿಗೋದಿಲ್ಲ ಅಲ್ವಾ. ಅವರು ಅಷ್ಟು ಕಷ್ಟಪಟ್ಟು ಇಡೀ ಕರ್ನಾಟಕದಾದ್ಯಂತ ಕಾಡು ಮೇಡು ಬೆಟ್ಟಗಳಲ್ಲಿ ಅಲಿದು ಶಾಸನಗಳು ಹುಡುಕಿರೋದು. ನಾವು ಅದನ್ನು ಅಟ್ಲೀಸ್ಟ್ ಯಾವ್ಯಾವ್ದಿದೆ ಅಂತ ನೋಡೋಣ. ಆ ಪುಸ್ತಕಗಳನ್ನು ನಮ್ಮ ಮನೇಲೆಲ್ಲ ಇಟ್ಕೊಳ್ಳೋಣ. ಸಾಧ್ಯ ಆದರೆ ಅದರ ಪ್ರಿಂಟ್ಗಳು ಎಲ್ರಿಗೂ ಸಿಗುವಂಗಾಗಲಿ.